ಭಾರತ ದೇಶದಲ್ಲಿ 6,000 ವರ್ಷಗಳ ಇತಿಹಾಸವಿರುವಂತಹ ಕಲೆ ಅಂದರೆ ಅದು ಯೋಗ. ಇಂತಹ ಒಂದು ಯೋಗ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡ್ತಾ ಚಿನ್ನದ ಹುಡುಗಿ ಗೋಲ್ಡನ್ ಗರ್ಲ್ ಎಂಬಂತಹ ಒಂದು ಬಿರುದನ್ನು ಪಡೆದುಕೊಂಡು ಇತ್ತೀಚೆಗೆ ಶ್ರೀಲಂಕಾ ದೇಶದ ಕೊಲಂಬೋದಲ್ಲಿ ನಡೆದಂತಹ ಏಷ್ಯನ್ ಪೆಸಿಫಿಕ್ ಯೋಗಾಸನ ಚಾಂಪಿಯನ್ಶಿಪ್ನಲ್ಲಿ ಅವಳಿ ಚಿನ್ನದ ಪದಕಗಳನ್ನು ಪಡೆದಂತಹ ಓರ್ವ ಸಾಧಕಿಯನ್ನ ಪರಿಚಯಿಸುವಂತಹ ವಿಶೇಷ ಕಾರ್ಯಕ್ರಮ ಗೋಲ್ಡನ್ ಗರ್ಲ್ ಬೆಡಗಿ. ನಾನು ಕಿರಣ್ ಶೆಟ್ಟಿ. ಕಳೆದ ತಿಂಗಳಿನಲ್ಲಿ ನಡೆದಂತಹ ಶ್ರೀಲಂಕಾ ದೇಶದಲ್ಲಿ ನಡೆದಂತಹ ಏಷ್ಯನ್ ಪೆಸಿಫಿಕ್ ಯೋಗಾಸನ ಚಾಂಪಿಯನ್ಶಿಪ್ನಲ್ಲಿ ಅವಳಿ ಚಿನ್ನದ ಪದಕಗಳನ್ನು ತನ್ನದಾಗಿಸಿಕೊಂಡಂತಹ ವಿಶೇಷ ಪ್ರತಿಭೆ ಕುಮಾರಿ ಮೇಘಶ್ರೀ ಶೆಟ್ಟಿ ಇವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಇವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಮೇಘಶ್ರೀ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮೇಘಶ್ರೀ ಅವರೇ, ಕಳೆದ ತಿಂಗಳು ಶ್ರೀಲಂಕಾದಲ್ಲಿ ನಡೆದಂತಹ ಒಂದು ಯೋಗ ಕಾಂಪಿಟೇಷನ್ ಅಲ್ಲಿ ತಾವು ಭಾಗವಹಿಸಿ ಭಾರತವನ್ನ ಪ್ರತಿನಿಧಿಸಿ ಅಲ್ಲಿ ಒಂದು ಪಾರ್ಟಿಸಿಪೇಟ್ ಮಾಡಿ ನೀವು ಅವಳಿ ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದೀರಿ. ಹೇಗಾಯಿತು ನಿಮಗೆ? ತುಂಬ ಖುಷಿ ಆಯಿತು. ಕಾಂಪಿಟೇಷನ್ ನನಗೇನು ಹೊಸದೇನಲ್ಲ, ತುಂಬ ಕಡೆ ಪಾರ್ಟಿಸಿಪೇಟ್ ಮುಂಚೆ ಕೂಡ ಮಾಡಿದ್ದೀನಿ. ಆದರೆ ಹೊರ ದೇಶದಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡೋದು ಫಸ್ಟ್ ಎಕ್ಸ್ಪೀರಿಯನ್ಸ್. ತುಂಬ ಚೆನ್ನಾಗಿತ್ತು. ಪಾರ್ಟಿಸಿಪೇಟ್ ಒಂದು ರೆಪ್ರೆಸೆಂಟ್ ಮಾಡೋದೇ ದೊಡ್ಡ ವಿಷಯ ಅಂತ ಅಂದ್ಕೊಂಡಿದ್ದೆ ನಾನು. ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಮೆಡಲ್ ಮಾಡ್ಕೊಳ್ಬೇಕು, ಫಸ್ಟ್ ಅಂತ ಏನು ಅಂದ್ಕೊಂಡಿರಲಿಲ್ಲ, ಅಟ್ಲೀಸ್ಟ್ ಥರ್ಡ್ ಪ್ಲೇಸ್ ಆದರೂ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಫಸ್ಟ್ ಪ್ಲೇಸೇ ಆಯಿತು. ತುಂಬ ಖುಷಿ ಆಯಿತು. ಎಸ್, ನೀವೀಗ ಯೋಗ ಕ್ಷೇತ್ರಕ್ಕೆ ಬಂದು ಎಷ್ಟು ವರ್ಷಗಳಾಯಿತು? ನಾನು 4th ಇರಬೇಕಾದ್ರೆ ಯೋಗ ಸ್ಟಾರ್ಟ್ ಮಾಡಿದ್ದೀನಿ. ಓಕೆ, ನೀವು 4th ಸ್ಟ್ಯಾಂಡರ್ಡ್ ಅಲ್ಲಿ 4ನೇ ತರಗತಿಯಲ್ಲಿ ಇರಬೇಕಾದ್ರೆ ಯೋಗ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದೀನಿ. ಅಂದ್ರೆ ಒಂದು ಯೋಗಾಭ್ಯಾಸವನ್ನ ಆ ಒಂದು ಸಣ್ಣ ಏಜ್ ಅಲ್ಲಿ ನೀವು ಯೋಗಾಭ್ಯಾಸಕ್ಕೆ ಕಲಿಬೇಕಂತಿದ್ರೆ ನಿಮ್ಗೆ ಅದಕ್ಕೊಂದು ಕಾರಣ ಅಂತ ಇರ್ಬೇಕಲ್ವಾ? ಆಕ್ಚುಲಿ ನಾನು ಕಲ್ತಿರೋದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ. ಅಲ್ಲಿ ಉಳ್ಳಂಜೆ ಅಂತೇಳಿ ನನ್ನ ಊರಲ್ಲೇ ನಾನು ಕಲ್ತಿರೋದು. ಉಳ್ಳಂಜೆ ಅಂದ್ರೆ ಕಟೀಲು ಸಮೀಪದಲ್ಲಿರುವ ಉಳ್ಳಂಜೆ ಅಂತ ಒಂದು ಪುಟ್ಟ ಗ್ರಾಮ, ಅದರಲ್ಲಿ ಇರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾನು ಕಲ್ತಿರೋದು. ಅಲ್ಲಿರಬೇಕಾದ್ರೆ ಯೋಗ ಆಗಲಿ, ಯಕ್ಷಗಾನ ಆಗಲಿ ಅಥವಾ ಬೇರೆ ಬೇರೆ ಏನು ಕಲೆಗಳಿವೆ ಅದನ್ನೆಲ್ಲ ಆ ಸ್ಕೂಲಿಗೆ ಮಿಥುನ್ ಉಡುಪ ಕೊಡೆತೂರ್ ಅಂತ ಅವರ ಸಹಯೋಗದಿಂದ ಅಲ್ಲಿ ಪ್ರಾರಂಭಿಸಿದರು. ಆವಾಗ ನನಗೆ ಯೋಗ ಗುರುಗಳಾಗಿ ಶ್ರೀಯುತ ಹರಿರಾಜ್ ಶೆಟ್ಟಿಗಾರ್ ಅನ್ನೋರು ನನಗೆ ಸಿಗ್ತಾರೆ. ಅವರಿಂದಾಗಿ ನಂದು ಯೋಗದ ಜರ್ನಿ ಏನೋ ಸ್ಟಾರ್ಟ್ ಆಗುತ್ತೆ. ಆವಾಗಲೇ ಸ್ಕೂಲಲ್ಲಿ ಇರಬೇಕಾದ್ರೆ ತುಂಬ ಕಡೆ ಕಾಂಪಿಟೇಷನ್ಸ್ ಎಲ್ಲ ಹೋಗಿದ್ದೀವಿ. ಸ್ಟಾರ್ಟಿಂಗಲ್ಲಿ ಹೋದಾಗ ಎಲ್ಲೂ ಮೆಡಲ್ ಆಗ್ತಿರ್ಲಿಲ್ಲ. ಆವಾಗ ಬೇಜಾರಾಗ್ತಿತ್ತು. ಇನ್ನೂ ಪ್ರಾಕ್ಟೀಸ್ ಜಾಸ್ತಿ ಮಾಡ್ತಾ ನಾನು 7th ಇರಬೇಕಾದ್ರೆ ತಾಲೂಕು ಲೆವೆಲಲ್ಲಿ ಫಸ್ಟ್ ಬಂದು ಟೀಮ್ ಚಾಂಪಿಯನ್ ಕೂಡ ತಗೊಂಡಿದ್ವಿ ಆ ಸಮಯದಲ್ಲಿ. ಪ್ರಾಥಮಿಕ ಹಂತದಲ್ಲೇ ನೀವು ತಾಲೂಕು ತನಕ ಹೋಗಿದ್ದೀರಿ? ತಾಲೂಕು ಇಲ್ಲ, ತಾಲೂಕು, ಜಿಲ್ಲೆ, ಅಲ್ಲಿಂದ ಡಿವಿಷನ್ ಲೆವೆಲ್ ತನಕ ಹೋಗಿದ್ದೆ ನಾನು ಪ್ರಾಥಮಿಕ. ಎಸ್, ಮೇಘಶ್ರೀ ಅವರೇ, ಈಗ ನಿಮ್ಮ ಒಂದು ಫ್ಯಾಮಿಲಿ ಬಗ್ಗೆ ಹೇಳಬೇಕಾದ್ರೆ ನಿಮ್ಮ ತಂದೆ ತಾಯಿ? ಆ್ಯಕ್ಚುಲಿ ನನ್ನ ತಂದೆ ಅಗ್ರಿಕಲ್ಚರಲ್, ಮನೆಯಲ್ಲೇ ತೋಟ ಎಲ್ಲ ಇದೆ, ಅದನ್ನು ನೋಡ್ಕೊಳ್ತಿದ್ದಾರೆ. ಅಮ್ಮ ಹೌಸ್ ವೈಫ್, ಮನೆಯಲ್ಲಿರ್ತಾರೆ. ಆದರೆ ಇಬ್ಬರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಅಪ್ಪನ ಹೆಸರು ದಯಾನಂದ ಶೆಟ್ಟಿ ಅಂತ, ಅಮ್ಮನ ಹೆಸರು ಕವಿತಾ ಶೆಟ್ಟಿ ಅಂತ. ತುಂಬ ಸಪೋರ್ಟ್ ಮಾಡಿದ್ದಾರೆ ಮುಂಚೆಯಿಂದಲೂ ಕೂಡ. ಯಾವುದಕ್ಕೂ ಇವಾಗ ಯೋಗ ಆಗಲಿ, ಯಕ್ಷಗಾನ ಆಗಲಿ, ಪ್ರಾಕ್ಟೀಸ್ ಟೈಮಲ್ಲಿ ಆಗಿರಲಿ ಅಥವಾ ದೂರ ಪ್ಲೇಸಿಗೆ ಹೋಗಬೇಕಾದ್ರೂ ಇರಲಿ, ಅವ್ರದ್ದು ಸಪೋರ್ಟ್ ಇರಬೇಕು. ಅವರು ಬೇಡ, ನೀವು ಹೋಗೋದು ಬೇಡ ಅಂತ ಹೇಳಿದರೆ ನಮಗೆ ಹೋಗಲಿಕ್ಕೂ ಸಾಧ್ಯ ಇಲ್ಲ, ನಾವು ಪಾರ್ಟಿಸಿಪೇಟ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಬೆಳಿಗ್ಗೆ ಎಲ್ಲ ಕೆಲವೊಮ್ಮೆ ಬೇಗ ಹೋಗಬೇಕಿರ್ತಿತ್ತು, ರಾತ್ರಿ ಲೇಟ್ ಆಗ್ತಿತ್ತು. ಆ ಟೈಮಲ್ಲಿ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ್ಯಕ್ಚುಲಿ ನಮ್ಮ ಕಡೆ ಲಿಮಿಟೆಡ್ ಬಸ್ಸಸ್ ಎಲ್ಲ ಏನು ಅಷ್ಟು ಇಲ್ಲ, ಸೊ ಮ್ಯಾನೇಜ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಸೊ ಅವ್ರ ಸಪೋರ್ಟಿಂದನೇ ಇಷ್ಟು ಸಾಧ್ಯ ಅಂತ ಹೇಳ್ಬೋದು. ಓಕೆ, ನೀವೀಗ ಉಲ್ಲಂಜೆಯಲ್ಲಿ ಕಲಿತಾ ಇರಬೇಕಾದ್ರೆ, ಉಲ್ಲಂಜೆ ಶಾಲೆಯಲ್ಲಿ ಕಲಿತಾ ಇರಬೇಕಾದ್ರೆ ಯೋಗಾಭ್ಯಾಸವನ್ನು ಪ್ರಾರಂಭಿಸಿದ್ರಿ ಅಂತ ಹೇಳಿದ್ರಿ. ಆ ಸಂದರ್ಭದಲ್ಲಿ ನೀವು ನಿಮ್ಮ ಹೆತ್ತವರ ಹತ್ರ ಕೇಳಿದ್ರ, ನಾನು ಹೀಗೆ ಯೋಗ ಇದರಲ್ಲಿ ಸೇರ್ಬೇಕಾ? ಆ್ಯಕ್ಚುಲಿ ನನಗೆ ಚಿಕ್ಕದಿರ್ಬೇಕಾದ್ರೆ ಹಠ ಅನ್ನೋದು ಜಾಸ್ತಿ ಅಂತ ಹೇಳ್ಬೋದು. ನಾನು ಯಾವುದಕ್ಕೂ ಹಿಂಜರಿತಿರಲಿಲ್ಲ. ಏನೇ ಒಂದು ಹೊಸದಾಗಿ ಬಂದರೂ ನಾನು ಅದಕ್ಕೆ ಪಾರ್ಟಿಸಿಪೇಟ್ ಮಾಡ್ತಿದ್ದೆ, ಹೋಗ್ತಿದ್ದೆ. ಆ್ಯಕ್ಚುಲಿ ನಾನು ಯೋಗಕ್ಕಿಂತ ಮೊದಲು ಕೂಡ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಯಕ್ಷಗಾನ. ನಾನು 3ನೇ ಕ್ಲಾಸಲ್ಲಿ ಇರಬೇಕಾದ್ರೆ ಯಕ್ಷಗಾನ ಸ್ಟಾರ್ಟ್ ಮಾಡಿದ್ದೆ. ಫಸ್ಟ್ ಯಕ್ಷಗಾನದಲ್ಲಿ ನಾನು ಪಾಂಚಜನ್ಯ ಅನ್ನೋ ಯಕ್ಷಗಾನದಲ್ಲಿ ಕೃಷ್ಣನಾಗಿ ಪಾಠ ಮಾಡಿದ್ದೆ. ಆಮೇಲೆ ಯಕ್ಷಗಾನ ಜರ್ನಿ ಕೂಡ ಸ್ಟಾರ್ಟ್ ಆಯಿತು ನಂದು. 4th ಇರಬೇಕಾದ್ರೆ ಯೋಗ ಸ್ಟಾರ್ಟ್ ಮಾಡಿ ಯೋಗದ ಜರ್ನಿ ಸ್ಟಾರ್ಟ್ ಆಯಿತು. ಆದರೆ ಯಕ್ಷಗಾನ ನಂದು ಪ್ರೌಢ ಶಾಲೆಯಲ್ಲಿ ನಾನು ಸ್ವಲ್ಪ ಕಡಿಮೆ ಮಾಡ್ಕೊಂಡು ಬಂದರೆ, ಆದರೆ ಯೋಗ ಕಡಿಮೆ ಮಾಡ್ಕೊಂಡು ಬಂದಿರಲಿಲ್ಲ. ಓಕೆ, ಅಂದರೆ ಈಗ ನೀವು ಶಿಕ್ಷಣದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಕೂಡ ನೀವು ತೊಡಗಿಸಿಕೊಂಡಿದ್ರಿ. ಹೌದು. ಆದರೆ ಪ್ರಾರಂಭದಲ್ಲಿ ನೀವು
ಪಠ್ಯೇತರ ಚಟುವಟಿಕೆ ಅಂತ ಇದು ಸೇರ್ಪಡೆ ಮಾಡಿದ್ದು ಅಂದ್ರೆ ಯಕ್ಷಗಾನ. ಹೌದು, ಅದಕ್ಕಿಂತ ಮೊದಲು ಯಾವ್ದಾದ್ರು ಬೇರೆ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ರ? ಇಲ್ಲ, ನಾನು 3rd ಸ್ಟ್ಯಾಂಡರ್ಡ್ ಅಲ್ಲಿ ಇರ್ಬೇಕಾದ್ರೆ ಫಸ್ಟ್ ನಾನು ಯಕ್ಷಗಾನಕ್ಕೆ ಕಾಲಿಟ್ಟಿದ್ದು, ಆಮೇಲೆ ಯೋಗಕ್ಕೆ ಕಾಲಿಟ್ಟಿದ್ದು. ಯಕ್ಷಗಾನದ ಗುರುಗಳು ನಿಮ್ಗೆ? ಶ್ರೀಯುತ ಶೇಖರ್ ಡಿ ಶೆಟ್ಟಿಗಾರ್ ಅಂತ. ಶೇಖರ್ ಡಿ ಶೆಟ್ಟಿಗಾರ್. ಹೌದು. ಆಮೇಲೆ ಅವ್ರದ್ದು ತಮ್ಮಂದಿರು, ಅವರ ತಮ್ಮಂದಿರು, ಅವರ ಶಿಷ್ಯಂದಿರು ಎಲ್ಲರೂ ಯೋಗ ಗುರುಗಳಾಗಿ ಅವ್ರ ಜೊತೆನೂ ನಾನು ಯಕ್ಷಗಾನದ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ದೀನಿ. ಓಕೆ, ಅಂದ್ರೆ ನೀವೀಗ ಯಕ್ಷಗಾನವನ್ನ ಪ್ರಾರಂಭಿಸಿದ ನಂತರ 3ನೇ ಕ್ಲಾಸಲ್ಲಿ ಯಕ್ಷಗಾನವನ್ನ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ. 4ನೇ ಕ್ಲಾಸ್ಗೆ ಬರಬೇಕಾದ್ರೆ ಯೋಗ ಕ್ಷೇತ್ರಕ್ಕೆ ಬಂದ್ರಿ. ಯೋಗ ಕ್ಷೇತ್ರಕ್ಕೆ ಬಂದು ಒಂದೊಂದೇ ರೀತಿಯಾದಂತಹ ನಿಮ್ಗೆ ಅವಕಾಶಗಳು ಸಿಗ್ತಾ ಬಂತು. ಆ ಸಂದರ್ಭದಲ್ಲಿ ನಿಮ್ಮ ಒಂದು ಯೋಗದಲ್ಲಿ ನಾನು ಏನಾದ್ರೂ ಸಾಧನೆ ಮಾಡ್ಬೇಕಂತ ಏನಾದ್ರೂ ಆಲೋಚನೆಗಳಿತ್ತ? ಖಂಡಿತ ಇರ್ಲಿಲ್ಲ, ಇದ್ದೇ ಇರ್ಲಿಲ್ಲ. ನನಗೆ ಇದ್ದಿದ್ದು ನಾನು ಇಂಜಿನಿಯರಿಂಗ್ ಮಾಡ್ಬೇಕಂತ ಸಣ್ಣ ಪ್ರಾಯದಲ್ಲೇ. ನನಗೆ ಅದ್ರ ಬಗ್ಗೆ ಏನು ಗೊತ್ತಿರೋದಿದ್ರೂ ಕೂಡ ನಾನು ಇಲ್ಲ, ದೊಡ್ಡದಾದ್ಮೇಲೆ ಇಂಜಿನಿಯರಿಂಗ್ ಮಾಡ್ತೀನಿ ಅನ್ನೋದೇ ಒಂದು ತಲೆಯಲ್ಲಿತ್ತು. ಆದರೆ ಯಾವಾಗ PUC ಹಂತದಲ್ಲಿ ಅದೇ CETನೂ ಬರೆದಿದ್ದೆ, JEE ಆ ಥರ ಎಲ್ಲ ಎಕ್ಸಾಮ್ನೂ ಬರೆದಿದ್ದೆ. ಆ ಟೈಮಲ್ಲಿ ಎಲ್ಲರೂ ಅಂದರೆ ನೋಡು, ನಿನ್ನ ಹತ್ರ ಬೇರೆಯೇ ಟ್ಯಾಲೆಂಟ್ ಇದೆ, ಅದರಲ್ಲೇ ಮುಂದುವರ್ಸ್ಕೊಂಡು ಹೋಗ್ಬೋದು ನಿನಗೆ, ಇಂಜಿನಿಯರಿಂಗ್ ಅಂಥದ್ದೆಲ್ಲ ಮಾಮೂಲಿ ಎಲ್ಲರೂ ಮಾಡ್ತಾರೆ ಅಂತೆಲ್ಲ ಕೆಲವೊಂದು ಜನ ಸಪೋರ್ಟ್ ಮಾಡಿದರು. ಅದೇ ನಾಳೆ ಕ್ಯಾಂಪಸ್ ಸೆಲೆಕ್ಷನ್ ಇತ್ತು ಅಂತ ಹೇಳಿದರೆ ಇವತ್ತು ನಂದು ಡಿಸಿಷನ್ ಚೇಂಜ್ ಮಾಡಿದೆ ನಾನು. ಬೇಡ, ನಾನು ಯೋಗದಲ್ಲಿ MSc ಮಾಡ್ತೀನಿ. ಯೋಗದಲ್ಲಿ MSc ಮಾಡಬೇಕಾದ್ರೆ 3 ವರ್ಷದ್ದು ಯಾವುದಾದ್ರೂ ಡಿಗ್ರಿ ಕೋರ್ಸ್ ಕಂಪ್ಲೀಟ್ ಆಗಿರಬೇಕಿತ್ತು. ಸೊ ಅದಕ್ಕೆ ನಾನು BScಗೆ ಜಾಯ್ನ್ ಆದೆ, ಕೆನರಾ ಕಾಲೇಜ್ ಮ್ಯಾಂಗ್ಳೂರಲ್ಲಿ. ಓಕೆ, ಅಂದ್ರೆ ನೀವೀಗ PU ಮಾಡ್ತಾ ಇರ್ಬೇಕಾದ್ರೆ ಇಂತಹ ಒಂದು ಸಿಚುವೇಶನ್ ಬಂತು ನಿಮ್ಗೆ. ಅಂದ್ರೆ ಜನರೆಲ್ಲ ಹೇಳ್ತಾರೆ, ಅದು ಸಾಮಾನ್ಯವಾಗಿ ಎಲ್ರಿಗೂ ಹೇಳ್ತಾರೆ, ಆರ್ಟ್ಸ್ ತಗೊಂಡ್ರೆ ನೀನು ಆರ್ಟ್ಸ್ ತಗೊಳ್ಬೇಡ, ಕಾಮರ್ಸ್ ತಗೊಂಡು ಸೈನ್ಸ್ ತಗೊಳ್ಳಂತ ಅಂತದ್ದೇ ಬಂದ್ರು. ಆದ್ರೂ ಕೆಲವೊಂದು ಬಾರಿ ಏನ್ ಮಾಡ್ತಾರೆ ಅಂದ್ರೆ ಜನರು ಹೇಳಿದಂತ ಮಾತನ್ನ ಸ್ವೀಕರಿಸ್ತೇವೆ, ಕೆಲವೊಮ್ಮೆ ಸ್ವೀಕರಿಸಲಾಗುದಿಲ್ಲ ನಮ್ಗೆ. ಯಾಕಂದ್ರೆ ಓಕೆ, ನನ್ಗೆ ಇಂಜಿನಿಯರಿಂಗ್ ಮಾಡ್ಬೇಕು ಅಂತ ಆಸೆ. ಆಕ್ಚುಲಿ ಅದಾಯ್ತು ನನಗೆ. ನಾನು BSc ಅಲ್ಲಿ ಇರ್ಬೇಕಾದ್ರೆ ನಾನು ತುಂಬಾ ಸತಿ ಅನ್ಕೊಂಡೆ, ಅಯ್ಯೋ ನಾನು ಯಾಕೆ ಈಗ ಮಾಡಿದೆ, ಇಂಜಿನಿಯರಿಂಗ್ ಫೀಲ್ಡಲ್ಲೇ ಹೋಗ್ಬೋದಿತ್ತು, ಸುಮ್ಮನೆ ಬೇರೆಯವ್ರ ಮಾತು ಕೇಳಿ ಈ ಥರ ಬಂದೆಲ್ಲ ಅನ್ನೋ ಒಂದು ಫೀಲಿಂಗ್ಸ್ ಇತ್ತು, ತುಂಬ ಇತ್ತು. ಆಮೇಲೆ ಇವಾಗ ಅರ್ಥ ಆಗ್ತಿದೆ ನನಗೆ, ನಾನು ಒಳ್ಳೆ ಕೆಲಸನೇ ಮಾಡಿದ್ದೀನಿ ಅಂತ. ಇವಾಗ ನಾನು ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಹೋಗ್ತಿದ್ರು ಈ ಥರ ಹೆಸರು ಮಾಡ್ತಿರ್ಲಿಲ್ವೋ ಏನೋ. ಮತ್ತೊಂದು ಏನಂತ ಹೇಳಿದರೆ, ನನಗೆ ಏನಿದೆ ಇವಾಗ ಸ್ಟ್ರೆಸ್ ಫ್ರೀ ಇದೆ ನನಗೆ. ನಾನೀಗ ಬ್ಯಾಂಗ್ಳೂರಲ್ಲಿ ಯೋಗ ಶಿಕ್ಷಕಿಯಾಗಿ ವರ್ಕ್ ಮಾಡ್ತಿದ್ದೇನೆ. ಅಲ್ಲಿ ಕೂಡ ಅಷ್ಟೇ, ನಮಗೆ ಗೊತ್ತಾಗ್ತಿಲ್ಲ, ಬೆಳಿಗ್ಗೆ ಡ್ಯೂಟಿಗೆ ಜಾಯ್ನ್ ಆಗಿ ಈವ್ನಿಂಗ್ ಬರುವ ತನಕ ಏನು ಅಂದರೆ ಸ್ಟ್ರೆಸ್ ಆಗಲಿ ಆ ಥರದ್ದೇನಿಲ್ಲ, ಖುಷಿ ಆಗ್ತಿದೆ. ಎಸ್, ನೀವು ಹೇಳಿದ್ರಿ ನಾನು ಪ್ರಾಥಮಿಕ ಶಿಕ್ಷಣದಲ್ಲಿ ಇರಬೇಕಾದ್ರೆ ಯೋಗಾಭ್ಯಾಸವನ್ನು ಕಲಿತೆ ಅಂತ. ಇನ್ನು ನೀವು ಪ್ರೌಢ ಶಿಕ್ಷಣಕ್ಕೆ ಬರ್ತೀರಿ. ಪ್ರೌಢಶಾಲೆ ಎಲ್ಲಿ ಮಾಡಿದ್ರಿ? ಉಲ್ಲಂಜೆಯಲ್ಲಿ ಮಾಡಿದ್ರಿ? ಇಲ್ಲ, ಕಟೀಲು. ನೆಕ್ಸ್ಟ್ ನಂದು 8th ಇಂದ 12th ವರೆಗೆ ನಾನು ಕಟೀಲಲ್ಲೇ ಮಾಡಿದ್ದು. 8th ಇಂದ 12th ವರೆಗೆ? ಹೌದು, ಕಟೀಲು ಪ್ರೌಢಶಾಲೆ ಮತ್ತು ಪದವಿ ಪೂರ್ವ. ಓಕೆ, ಅಲ್ಲಿ ನಿಮ್ಗೆ ಈ ಒಂದು ಶಿಕ್ಷಣದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೆ ಯಾವ ರೀತಿಯ ಒಂದು ಪ್ರೋತ್ಸಾಹ ದೊರೀತಾ ಬಂತು? ಪ್ರೋತ್ಸಾಹ ಇತ್ತು, ಆದರೆ ನನಗೆ ಇವಾಗ 7th ತನಕ ನಾನು ಯಾವುದ್ರಲ್ಲೂ ಇರ್ಬೋದಿತ್ತು, ಏನು ಆ ಥರ ಇದಿರಲಿಲ್ಲ. ಹೈಸ್ಕೂಲಿಗೆ ಬಂದ ತಕ್ಷಣ ಯಾವುದಾದ್ರೂ ಒಂದರಲ್ಲಿ ಮಾತ್ರ ಸೀಮಿತವಾಗಿತ್ತು. ಪಠ್ಯದ ಜೊತೆಗೆ ಯಾವುದಾದ್ರೂ ಒಂದು ಪಠ್ಯೇತರ ಚಟುವಟಿಕೆಯನ್ನು ನಾವು ಆರಿಸ್ಕೊಳ್ಬೋದಿತ್ತು. ಆವಾಗ ನಾನು ಯೋಗವನ್ನೇ ಆರಿಸ್ಕೊಂಡೆ. ಅಂದ್ರೆ ಆಗ್ಲೂ ನೀವು ಯಕ್ಷಗಾನವನ್ನ ಸ್ಟಾಪ್ ಮಾಡಿಬಿಟ್ರಿ? ಮಾಡಿದೆ, ಆದರೆ ಕೆಲವೊಂದು ಸತಿ ಅವಕಾಶ ಸಿಕ್ಕಿದ್ರೆ ಹೋಗ್ತಾ ಇದ್ದೆ ಯಕ್ಷಗಾನಕ್ಕೂ ಕೂಡ. ಹಾಗೆ ಅಂದ್ರೆ ಹೆಚ್ಚಿನ ಒಲವನ್ನ ತೋರಿಸಲಿಲ್ಲ ನಾನು ಯೋಗ ಕ್ಷೇತ್ರದಲ್ಲೇ ತೋರಿಸಿದ್ರಿ. ಈ ಒಂದು ನೀವೀಗ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕಾದ್ರೆ ಶಿಕ್ಷಣದಲ್ಲಿ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಗ್ತಿರಲಿಲ್ವಾ ಎಜುಕೇಶನ್ಗೆ ರಿಲೇಟ್ ಆಗಿ? ನನಗೆ 10th ತನಕ ಆ ಥರ ಏನು ಅನಿಸ್ಲೇ ಇಲ್ಲ ನನಗೆ. ನಂದು ಪಠ್ಯ ಅಂದರೆ ಎಜುಕೇಷನಲ್ಲೂ ಕೂಡ ಒಳ್ಳೆ ಮಾರ್ಕ್ಸ್ ಅಥವಾ ಏನು ಹೇಳಿ ಒಳ್ಳೆ ರಿಸಲ್ಟೇ ಇರ್ತಿತ್ತು. ಅಂದ್ರೆ ಅದಕ್ಕೂ ಒಂದಷ್ಟು ಟೈಮ್ ಅನ್ನ ಮೀಸಲಿಡ್ತಿದ್ರಿ, ಇದಕ್ಕೂ ಒಂದಷ್ಟು ಟೈಮ್ ಅನ್ನ ಮೀಸಲಿಡ್ತಾ ಇದ್ರಿ. ಅದೇ ರೀತಿ ನಾವೊಂದು ಕೇಳ್ಪಟ್ವಿ ವಿಚಾರ, ನೀವು 10th ಎಕ್ಸಾಮ್ ಅಲ್ಲಿ ಕನ್ನಡದಲ್ಲಿ ಔಟ್ ಅಂದ್ರೆ 125ಗೆ 125 ಕೂಡ ನಿಮ್ಗೆ ಬಂದಿದೆ ಅಂಕ ಅಂತ. ಹೌದು, ಇದ್ರ ಬಗ್ಗೆ ಹೇಳ್ಬೇಕಾದ್ರೆ ನೀವು? SLC ನನಗೆ ಕನ್ನಡ ಆ್ಯಕ್ಚುಲಿ ತುಂಬ ಇಷ್ಟ.
ಆದ್ರೆ ಇವಾಗ ಸ್ವಲ್ಪ ಮಾತಾಡದೆ ತುಳುವಲ್ಲಿ ಜಾಸ್ತಿ ಮಾತಾಡಿ ಮಾತಾಡಿ ಕನ್ನಡ ಸ್ವಲ್ಪ ಬೇಗ ಟಂಗ್ ಟ್ವಿಸ್ಟ್ ಆಗಲ್ಲ. ಕನ್ನಡ ಭಾಷೆ ಇಷ್ಟ, ತುಳುವಿನ ಮೇಲೆ ಅಭಿಮಾನ, ಹೌದು. ಹಾಗೆ ಅದೇ ಕನ್ನಡದಲ್ಲಿ ಒಳ್ಳೆ ಅಂಕ ಸಿಕ್ಕಿದ್ರಿಂದ ಕನ್ನಡ ಧ್ವನಿ, ಕನ್ನಡ ಕುವರಿ ಇಂಥ ಅವಾರ್ಡ್ ಕೂಡ ನನಗೆ ಆ ಟೈಮಲ್ಲಿ ಸಿಕ್ಕಿತ್ತು. ಹಲವಾರು ಪ್ರಶಸ್ತಿ ಕೂಡ ನಿಮ್ಗೆ ಒಂದು ಶಿಕ್ಷಣ ಕ್ಷೇತ್ರದಲ್ಲೂ ತಮ್ಮನ್ನ ಹುಡುಕಿಕೊಂಡು ಬಂದಿದೆ, ಹಲವಾರು ಪ್ರಶಸ್ತಿಗಳು. ಈ ಸಂದರ್ಭದಲ್ಲಿ ನಿಮ್ಗೆ ಶಿಕ್ಷಣ ಕ್ಷೇತ್ರಕ್ಕೆ ಏನಾದ್ರೂ ನಾನು ಕೊಡುಗೆಯನ್ನು ನೀಡಬೇಕು ಎನ್ನುವಂತ ಏನಾದ್ರೂ ಮನಸ್ಸಲ್ಲಿ ಭಾವನೆ ಮೂಡಿತಾ? ಆ ಥರದ್ದೇನಿಲ್ಲ. ಯಾಕಂದ್ರೆ ಈಗ ನೀವು ಯೋಗ ಕ್ಷೇತ್ರದಲ್ಲಿ ಮುಂದುವರಿತು ಹೋಗ್ಬೇಕಾದ್ರೆ ನನ್ಗೊಂದು ಯೋಗ ಕ್ಷೇತ್ರದಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕಂತ ಹೇಳಿದ್ರಿ. ಅದೇ ರೀತಿ ಈಗ ನಿಮ್ಗೆ ಕನ್ನಡ ಕ್ಷೇತ್ರದಲ್ಲಿ ಔಟ್ ಆಫ್ ಔಟ್ ಸಿಕ್ತು ಕನ್ನಡ ಭಾಷೆಯಲ್ಲಿ, ಆಗ ನಾನು ಕನ್ನಡ ಟೀಚರ್ ಆಗ್ಬೇಕು, ಕನ್ನಡ ಲೆಕ್ಚರರ್ ಆಗ್ಬೇಕು. ಇಲ್ಲ, ಅದೇ ಹೇಳಿದಲ್ಲ, ನನಗೆ ಇಂಜಿನಿಯರಿಂಗ್ ಆಗ್ಬೇಕು ಅನ್ನೋದು ಮಾತ್ರ ತಲೆಯಲ್ಲಿತ್ತು. ಓಕೆ. ಅದೇ ರೀತಿ ನಿಮ್ಗೆ ಅಂದ್ರೆ ಈಗ ಯಕ್ಷಗಾನದಲ್ಲೂ ಕೂಡ ನಿಮ್ಗೆ ಅಪಾರವಾದಂತಹ ಒಲವಿತ್ತು. ಸೊ ನಿಮ್ಗೆ ಕನ್ನಡ ಭಾಷೆಯಲ್ಲೂ ಕೂಡ ಅದಕ್ಕೊಂದು ಅವಿನಾಭಾವ ಸಂಬಂಧವೂ ಇದೆ. ಈ ರೀತಿ ತಾವು ಮುಂದುವರಿತಾ ಹೋದ್ರಿ. ಅದೇ ರೀತಿ ಪಿಯುಗೆ ಹೋದ್ರಿ. ಪಿಯು ಕೂಡ ನೀವು ಸೈನ್ಸ್ ಅನ್ನ ಕಟೀಲಲ್ಲಿ ಮಾಡಿದ್ರಿ. ಹೌದು, ಅಲ್ಲಿ ವಿಜ್ಞಾನ ವಿಭಾಗವನ್ನ ಆಯ್ಕೆ ಮಾಡಿ ಕಟೀಲಲ್ಲಿ ನೀವು ಪಡ್ಕೊಂಡ್ರಿ. ಅಲ್ಲಿ ನಿಮ್ಗೆ ಯಾವ ರೀತಿಯಲ್ಲಿ ಒಂದು ಪ್ರೋತ್ಸಾಹ ಇತ್ತು? ಅಲ್ಲಿ ನಿಜ ಹೇಳ್ಬೇಕಂದ್ರೆ ಕನ್ನಡ ಮೀಡಿಯಂ ಅಲ್ಲಿ ಓದಿದವರಿಗೆ PUC ಬಂದಾಗ ಅದು ಸಾಮಾನ್ಯ, ನನಗೂ ಅಂತಲ್ಲ ಎಲ್ರಿಗೂ ಕಷ್ಟ ಆಗುತ್ತೆ. ಸೈನ್ಸ್ ತಗೊಂಡ್ರೆ ತುಂಬಾ ಕಷ್ಟ ಆಗುತ್ತೆ. ಇವನ್ ನನಗೂ ಕೂಡ ಅಷ್ಟೇ. ಫಸ್ಟ್ ಇಯರ್ ತುಂಬಾ ಕಷ್ಟ ಆಯ್ತು, ಸೆಕೆಂಡ್ ಇಯರ್ ಇಟ್ಸ್ ಓಕೆ, ಮ್ಯಾನೇಜಬಲ್ ಹಾಗಾಯ್ತು. ಆ ಟೈಮಲ್ಲಿ ಶಂಕರ್ ಸರ್ ಅಂತ ಒಬ್ರು ಇದ್ರು. ಅವರು ಯಾವ ಲ್ಯಾಂಗ್ವೇಜ್ ಲೆಕ್ಚರರ್? ಹೌದು, ಸಂಸ್ಕೃತ ಎಲ್ಲ ಟೀಚ್ ಮಾಡ್ತಿದ್ರು ಅವರು. ಶಂಕರ್ ಮರಾಠೆ ಸರ್ ಅವರು. ನಾನು ಆವಾಗ ಯೋಗ ಎಲ್ಲ ಸ್ಟಾಪ್ ಮಾಡಿದೆ. ನಾನು ಆವಾಗ ತಲೆಯಲ್ಲಿ ಇದ್ದಿದ್ದು ನನಗೆ ಎಜುಕೇಷನ್ ಮಾತ್ರ, ಒಳ್ಳೆ ಓದಬೇಕು, ಮಾರ್ಕ್ಸ್ ತೊಗೊಳ್ಬೇಕು ಅಂತ. ಅದು ಬೇರೆ ಕಷ್ಟನೂ ಆಗ್ತಿತ್ತು ನನಗೆ. ಸೊ ನಾನು ಬೇರೆ ಯಾವುದ್ರ ಕಡೆನೂ ತಲೆ ಹಾಕ್ತಿರ್ಲಿಲ್ಲ. ಆವಾಗ ಇದು ಜಿಲ್ಲಾ ಮಟ್ಟದ್ದು ಕಾಂಪಿಟೇಷನ್ ಇತ್ತು ಯೋಗ. ಆ ಟೈಮಲ್ಲಿ ಅವರೇ ನಾನು ಬರಲ್ಲ ಸರ್, ನಾನು ಪಾರ್ಟಿಸಿಪೇಟ್ ಮಾಡಲ್ಲ ಅಂದಾಗ ಕೂಡ ಫೋರ್ಸ್ಫುಲಿ ನನ್ನ ಹೆಸರು ತೊಗೊಂಡು ನೀನು ಬರಲೇಬೇಕು, ಕಾಂಪಿಟೇಷನ್ ಇದೆ ಅಂತ ಅವ್ರು ಕರ್ಕೊಂಡು ಹೋಗಿದ್ದಿದ್ದು. ಅದನ್ನು ನೋಡಿ, ನಾನು ಇಷ್ಟಪಟ್ಟು ಹೋಗಿದ್ದಲ್ಲ, ಆದರೂ ಅಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದೆ, ನನಗೆ ಪ್ಲೇಸ್ ಆಯಿತು. ನಾನು ಸ್ಟೇಟ್ ಲೆವೆಲ್ಗೆ, ಬಳ್ಳಾರಿಯಲ್ಲಿ ಸ್ಟೇಟ್ ಲೆವೆಲ್ ಇತ್ತು, ಅಲ್ಲಿಗೆ ಸೆಲೆಕ್ಟ್ ಆದೆ. ಆ ಥರ ನಾನು ಎಷ್ಟು ಯೋಗ ಬೇಡ ಬೇಡ ಅಂತ ದೂರ ಮಾಡಿದ್ರು ಅದು ಹತ್ರ ಬರ್ತಿತ್ತು ಅಲ್ವಾ? ಎಸ್, ನೀವೀಗ ಶಂಕರ್ ಮರಾಠೆ ಸರ್ ನಿಮಗೆ ಒಂದು ಪ್ರೋತ್ಸಾಹವನ್ನ ನೀಡಿದ್ರು PUC ಅಲ್ಲಿ, ಅವರಿಂದಾಗಿಯೇ ನಾನು ಮೆಡಲ್ ಮಾಡಲಿಕ್ಕೆ ಸಾಧ್ಯ ಆಯ್ತು ಅಂತ ಹೇಳ್ಬೋದು. ಬೇರೆ ಯಾವುದೆಲ್ಲ ಕಾಂಪಿಟಿಷನ್ ನೀವು ಪಾರ್ಟಿಸಿಪೇಟ್ ಮಾಡಿದ್ರಿ ಯೋಗ ಕ್ಷೇತ್ರದಲ್ಲಿ, ಲೈಕ್ PU ಅಲ್ಲಿ ಇರಬೇಕಾದ್ರೆ? PU ಅಲ್ಲಿ ಅದೇ ಮಾಡಿದ್ದು. ಹೌದು. ಆನಂತರ BSc ಮಾಡ್ಲಿಕ್ಕೆ ಹೌದು. ಅಂದ್ರೆ CET ಎಲ್ಲ ಬರ್ದಾಗಿತ್ತು, ಬಟ್ ಇಂಜಿನಿಯರಿಗೆ ಹೋಗ್ಬೇಕೋ ಬೇಡವಾ ಅಂತ ಇದ್ದು ಕೊನೆಗೊಂದು ದೃಢ ನಿರ್ಧಾರವನ್ನ ಕೈಗೊಂಡು MSc ಮಾಡಿದ್ವಿ. MSc ಯಾವ ಕಾಲೇಜ್? BSc ಮಾಡಿದೆ. ಓಕೆ, BSc ಮಾಡಿ. BSc ಯಾವ ಕಾಲೇಜಲ್ಲಿ ಮಾಡಿದ್ರಿ? ಕೆನರಾ ಕಾಲೇಜ್, ಮಂಗಳೂರಿನ ಕೆನರಾ ಕಾಲೇಜಲ್ಲಿ ಮಾಡಿದ್ರಿ. ಅಲ್ಲಿ ನಿಮ್ಮ ಈ ಒಂದು ಯೋಗ ಕ್ಷೇತ್ರಕ್ಕೆ ಯಾವ ರೀತಿಯ ಒಂದು ಪ್ರೋತ್ಸಾಹ ಸಿಕ್ತು? ಆ್ಯಕ್ಚುಲಿ ಅಲ್ಲಿ ಯೋಗ ಮಾಡೋರು ಯಾರು ಇದ್ದಿರಲಿಲ್ಲ. ನಾನು ಕಾಂಪಿಟೇಷನ್ ಕೂಡ ಯಾವುದು ಹೋಗಿರಲಿಲ್ಲ. ಆದರೆ ಅಲ್ಲೂ ನನಗೊಂದು ಆಪರ್ಚುನಿಟಿ ಸಿಕ್ಕಿತ್ತು. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ನವರು ಯುನಿಕ್ ಇನ್ ಮೀ ಅಂತ ಒಂದು ಸ್ಪರ್ಧೆ ಏರ್ಪಡಿಸಿದ್ರು. ಅಂದರೆ ಗರ್ಲ್ಸಿಗೆ ಮಾತ್ರ ಇತ್ತದು. ಅವರವ್ರ ಟ್ಯಾಲೆಂಟ್ ಏನಿದೆ ತೋರಿಸ್ಕೊಳ್ಬೋದು. ಫಸ್ಟ್ ರೌಂಡ್ ಸೆಲೆಕ್ಷನ್ ಇತ್ತು. ಸೆಲೆಕ್ಟ್ ಆದವ್ರಿಗೆ ಇನ್ನೊಂದಿನ ಕಾಂಪಿಟೇಷನ್ ಇತ್ತು. ಅಲ್ಲಿ ನಾನು ಯೋಗ ಪ್ರದರ್ಶಿಸಿದ್ದೆ. ನಾನು ಅದರಲ್ಲೂ ವಿನ್ ಆಗಿ ಗೋಲ್ಡನ್ ಗರ್ಲ್ ಎಂಬ ಅವಾರ್ಡ್ ಕೂಡ ಸಿಕ್ಕಿತ್ತು ಆ ಟೈಮಲ್ಲಿ. ಸೊ ಅಲ್ಲೂ ಫೇಮಸ್ ಆದೆ. ಆಮೇಲೆ ಯೋಗ ಮೇಘ ಅಂತ ಹೇಳಿದ್ರೆ ಯೋಗ ಮೇಘ ಅಂತ. ಕರೆಕ್ಟ್ ಇತ್ತಲ್ವಾ? ಎಸ್, ಅಂದ್ರೆ ಈಗ ಗೋಲ್ಡನ್ ಗರ್ಲ್ ಎನ್ನುವಂತಹ ಒಂದು ಬಿರುದು ನಿಮ್ಗೆ ಕೆನರಾ ಕಾಲೇಜಲ್ಲಿ ಇರಬೇಕಾದ್ರೆ ನಿಮ್ಗೆ ಸಿಕ್ತು. ಇವತ್ತಿನ ನಮ್ಮ ಪ್ರೋಗ್ರಾಮ್ ಟೈಟಲ್ ಕೂಡ ನಾವು ಅದೇ ಇಟ್ಟಿದ್ದೇವೆ, ಗೋಲ್ಡನ್ ಗರ್ಲ್ ಬೆಡಗಿ ಅಂತ. ಆನಂತರ ನಿಮ್ಗೆ ಹಲವಾರು ಬಹುಮಾನಗಳು ನಿಮ್ಗೆ ದೊರೀತಾ ಬಂತು ಯೋಗ ಕ್ಷೇತ್ರದಲ್ಲಿ. ಅದು ಕೂಡ ಹೆಚ್ಚಾಗಿ ನಿಮ್ಗೆ ಗೋಲ್ಡ್ ಮೆಡಲ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಆ ಒಂದು ಸಂದರ್ಭದಲ್ಲಿ ನಿಮಗೆ ಯಾವ ರೀತಿ ಒಂದು ಖುಷಿ ಆಯ್ತು? ಆವಾಗ ನಾನು ಅನ್ಕೊಂಡೆ, ನಾನು ಕರೆಕ್ಟ್ ಆದ ಒಂದು ಫೀಲ್ಡಲ್ಲೇ ಇದ್ದೀನಿ, ಸೊ ಡ್ರಾಪ್ ಮಾಡೋದು ಬೇಡ, MSc ಇದರಲ್ಲೇ ಮಾಡಿ ನೆಕ್ಸ್ಟ್ ಏನಿದೆ ನೋಡೋಣ ಅಂತ. ಆ ಸಂದರ್ಭದಲ್ಲೂ ನಿಮಗೆ ಯೋಗವನ್ನ ಟ್ರೈನ್ ಮಾಡ್ತಾ ಇರುವವರು ಹರಿರಾಜ್ ಶೆಟ್ಟಿಗಾರ್ ಅವರೇ? ಇಲ್ಲ, ನಂದು ಪ್ರಾಥಮಿಕ ಹಂತದಲ್ಲಿ ಸರ್ ಟ್ರೈನ್ ಮಾಡಿದ್ರು. ಆಮೇಲೆ ನಾನು ಅಂದರೆ ನನಗೆ ಸಿಗಲಿಲ್ಲ ಬೇರೆ ಎಲ್ಲೂ ಯೋಗ ಗುರುಗಳಂತ ಯಾವ ಇದು BSc ಅಲ್ಲೆಲ್ಲ ಎಲ್ಲೂ ಇರಲಿಲ್ಲ. ಆವಾಗ ಕಾಂಪಿಟೇಷನ್ ಬಂದಾಗ ನಾನೇ ಪ್ರಿಪೇರ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಬರ್ತಿದ್ದೆ. ಯಾವ ರೀತಿ ನೀವು ಪ್ರಿಪೇರ್ ಆಗ್ತಿದ್ರಿ ಅದಕ್ಕೆ? ಆ್ಯಕ್ಚುಲಿ ನಮಗೊಂದು ಐಡಿಯಾ ಇದೆ ಯೋಗ ಕಾಂಪಿಟೇಷನ್ ಹೇಗಿರುತ್ತೆ ಏನು ಅಂತ, ಅದಕ್ಕೆ ಪ್ರಿಪೇರ್ ಆಗ್ತಿದ್ವಿ. ಆ ರೀತಿಯಲ್ಲಿ ಮಾಡ್ತಾ ಹೋದ್ರಿ.
ಅದೇ ರೀತಿ ನೀವೀಗ ಯೋಗ ಕ್ಷೇತ್ರ ಆಯ್ತು, ನಿಮ್ದು ಯಕ್ಷಗಾನ ಕ್ಷೇತ್ರವನ್ನ ಹೇಳಿದ್ರಿ. ಅದು ಬಿಟ್ಟು ಬೇರೆ ಯಾವ್ದಾದ್ರು ಕ್ಷೇತ್ರಗಳಲ್ಲಿ ತಾವು ತೊಡಗಿಸಿಕೊಂಡಿದ್ರ? ಅಂದ್ರೆ ಕ್ರೀಡೆ ಆಗಿರಬಹುದು ಅಥವಾ ಇನ್ನಿತರ ಬೇರೆ ಯಾವ್ದಾದ್ರು ಡ್ಯಾನ್ಸಿಂಗ್? ನೃತ್ಯ ಮಾಡ್ತಿದ್ದೆ, ಆಮೇಲೆ ನಿರೂಪಣೆ ಮಾಡ್ತಿದ್ದೆ. ನಿರೂಪಣೆ ಮಾಡ್ತಿದ್ರಿ? ಹೌದು. ಮತ್ತೆ ಮೆಹಂದಿ ನನಗೆ ಇಷ್ಟ. ಎಲ್ಲರೂ ಹೇಳ್ತಾರೆ ಅದು ತುಂಬ ಕಷ್ಟದ ಕೆಲಸ, ಅದಕ್ಕೆ ತುಂಬ ತಾಳ್ಮೆ ಬೇಕು ಅಂತ. ಆದರೆ ನನಗೆ ತುಂಬ ಇಷ್ಟ ಅದು. ನನಗೆ ಕೈಗೆ ಇಡೋದಕ್ಕಿಂತಲ್ಲ, ಬೇರೆಯವ್ರಿಗೆ ಇಡೋದಕ್ಕೆ ನಂಗೆ ತುಂಬ ಇಷ್ಟ. ಸೊ ಅದೂ ನನಗೆ ಅದು ಒಂಥರ ಪಾಕೆಟ್ ಮನಿ ಥರ ನನಗೆ. ಆರ್ಡರ್ಸ್ಗೆಲ್ಲ ಹೋಗ್ತಿದ್ದೆ ನಾನು ಆ ಥರ. ಸೊ ಬ್ರೈಡಲ್ ಮೆಹಂದಿನೂ ಹಾಕ್ತೀನಿ ನಾನು. ಓಕೆ, ಅಂದ್ರೆ ನೀವು ಮೆಹಂದಿ ಕೂಡ ಕಲ್ತಿದ್ದೀರಿ ಹೇಳಿದ್ರಿ, ಅದೇ ರೀತಿ ನಿರೂಪಣೆ ಕೂಡ ಮಾಡ್ತಿದ್ರಿ, ಡ್ಯಾನ್ಸ್ ಕೂಡ, ನೃತ್ಯದಲ್ಲೂ ಕೂಡ ನಿಮ್ಗೆ ಆಸಕ್ತಿ ಅಂತ ಹೇಳಿದ್ರಿ. ಯಕ್ಷಗಾನದಲ್ಲಿ ಅಂದ್ರೆ ನೀವು ಹಿಮ್ಮೇಳವ ಮುಮ್ಮೇಳವ? ಮುಮ್ಮೇಳ. ಮುಮ್ಮೇಳ. ಹಿಮ್ಮೇಳದು ಯಾವ್ದು ನಿಮ್ಗೆ? ಯಾವುದು ನಾನು ಕಲೀಲಿಲ್ಲ. ಅರ್ಥಗಾರಿಕೆ, ಇದು ಭಾಗವತಿಕೆ ಆಗಿರ್ಲಿ, ಚೆಂಡೆ, ಮದ್ದಲೆ ಇಲ್ಲ, ಯಾವ್ದಿಲ್ಲ? ಇಲ್ಲ. ಅರ್ಥಗಾರಿಕೆ? ಅರ್ಥಗಾರಿಕೆ ಹೇಳ್ತೀನಿ. ಅದು ಸ್ಟಾರ್ಟ್ ಆಗಿದ್ದು ಕೊರೋನಾ ಟೈಮಲ್ಲಿ. ಕೊರೋನಾ ಟೈಮಲ್ಲಿ ಎಲ್ಲರೂ ಮನೇಲಿ ಇರಬೇಕಾದ್ರೆ ಒಬ್ಬರು ಫೇಮಸ್ ಯಕ್ಷಗಾನ ಆರ್ಟಿಸ್ಟ್ ಅಂತಲೇ ಹೇಳ್ಬೋದು, ಅವರು ಗಣೇಶ್ ಚಂದ್ರಮಂಡಲ ಅಂತ ಹೇಳಿ, ಅವ್ರು ನಮ್ಮೂರವರೇ. ಸೊ ಅವ್ರೇನು ಮಾಡಿದ್ರು, ಯಾರೆಲ್ಲ ಮಕ್ಕಳು ಯಕ್ಷಗಾನದಲ್ಲಿದ್ದಾರೆ ಅವರನ್ನೆಲ್ಲ ಒಟ್ಟು ಸೇರಿಸ್ಕೊಂಡು ನಾವು ತಾಳಮದ್ದಲೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಯಕ್ಷಜ್ಯೋತಿ ಅನ್ನೋ ಒಂದು ಅದಕ್ಕೆ ಹೆಸರು ಕೊಟ್ಟು ಮಕ್ಕಳನ್ನೇ ಒಟ್ಟುಗೂಡಿಸಿ ಒಂದು ತಾಳಮದ್ದಲೆ ಮಾಡುವಂತ. ಹೌದು ಅಂತ ಹೇಳಿ ಮಾಡಿದ್ರು. ಆ ಟೈಮಲ್ಲಿ ಹಲವಾರು ಪ್ರೋಗ್ರಾಮನ್ನೆಲ್ಲ ನಾವು ಕೊಟ್ಟಿದ್ವಿ. ಅದರಲ್ಲಿ ನಾನು ಅರ್ಜುನನಾಗಿ, ಕೃಷ್ಣನಾಗಿ ಎಲ್ಲ ಅರ್ಥಗಾರಿಕೆಯನ್ನು ಹೇಳಿದ್ದೇನೆ. ಎಷ್ಟು ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ದೀರಿ ತಾಳಮದ್ದಲೆ ಅರ್ಥಧಾರಿಯಾಗಿ? 3-4 ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ಬೋದು. ಆಮೇಲೆ ಆಗಲಿಲ್ಲ ನನಗೆ, ಅಂದರೆ ನಾನು MSc ಮಾಡ್ತಾ ಇದ್ದೆ ಆ ಟೈಮಲ್ಲಿ. ಅದು ನಾನು ಮಾಡ್ತಿದ್ದಿದ್ದು ಮಂಗಳೂರು ಯೂನಿವರ್ಸಿಟಿಯಲ್ಲಿ, ಕೊಣಾಜೆ. ಸೊ ನಾನು ಮನೆಯಿಂದ ಅಪ್ ಆ್ಯಂಡ್ ಡೌನ್ ಮಾಡ್ತಿರ್ಲಿಲ್ಲ, ನಂದು ರಿಲೇಟಿವ್ ಮನೆಯಲ್ಲಿ ಇರ್ತಿದ್ದೆ ನಾನು. ಸೊ ಇವರು ಏನಾದರೂ ಫಂಕ್ಷನ್ ಇದ್ದರೆ ಕರೆದ್ರೆ ನನಗೆ ಯಾವತ್ತೂ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ, ನಾನು ಫ್ರೀ ಇದ್ದಾಗ ಬರ್ಲಿಕ್ಕೆ ಆಗ್ತಿತ್ತು. ಹಾಗಾಗಿ ಅಷ್ಟೊಂದು ಭಾಗವಹಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಒಲವಿತ್ತು ಅದರಲ್ಲಿ? ಒಲವಿತ್ತು. ನಂತರ ನೀವು ತಮ್ಮ MSc ವ್ಯಾಸಂಗವನ್ನ ಮಾಡ್ತಾ ಇದ್ರಿ ಅಂತ ಹೇಳಿದ್ರಿ. ಆ ಸಂದರ್ಭದಲ್ಲಿ ನೀವು ಯೋಗಿಕ್ ಸೈನ್ಸ್ ವಿಷಯದಲ್ಲಿ ನೀವು MSc ಅನ್ನ ಮಾಡಿದ್ರಿ. ಆ ಸಂದರ್ಭದಲ್ಲಿ ನಿಮ್ಮ ಒಂದು ಶಿಕ್ಷಣದ ಬಗ್ಗೆ ಹೇಳ್ಬೇಕಂದ್ರೆ ಅಥವಾ ಯೋಗ ಕ್ಷೇತ್ರದ ಬಗ್ಗೆ ಹೇಳ್ಬೇಕಾದ್ರೆ? ಆ ಟೈಮಲ್ಲಿ ನನಗೆ ನಿಜ ಯೋಗ ಅಂತ ಹೇಳಿದ್ರೆ ಏನು ಅಂತ ಗೊತ್ತಾಗಿದ್ದು ಆ ಟೈಮಲ್ಲಿ. ಅಷ್ಟು ತನಕ ನನಗೆ ಯೋಗ ಅಂತ ಹೇಳಿದ್ರೆ ಬರೀ ಕಾಂಪಿಟೇಷನ್ ಅಷ್ಟು ಮಾತ್ರ ತಲೆಯಲ್ಲಿತ್ತು, ಒಂದು ಸೀಮಿತವಾದಂತಹ ಅಷ್ಟೇ. ಅಂದರೆ ಆಸನಸ್ ಎಲ್ಲ ಗೊತ್ತಿತ್ತು, ಬರೀ ಆಸನಸ್ ಬಗ್ಗೆ ಮಾತ್ರ ಜ್ಞಾನ ಇತ್ತು ನನಗೆ. MSc ಕಾಲಿಟ್ಟಿದ ಮೇಲೆ ಗೊತ್ತಾಯಿತು ಯೋಗ ಅಂತ ಹೇಳಿದರೆ ಅದಕ್ಕೆ ತುಂಬ ಒಂದು ಏನು ಇತಿಹಾಸ ಇದೆ, ಅಥವಾ ಏನು ಹೇಳ್ಬೋದು, ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ನನಗೆ. ಅಷ್ಟೆಲ್ಲ ಗೊತ್ತಾಯ್ತು ನನಗೆ ಯೋಗ ಅಂತ ಹೇಳಿದರೆ ಏನು ಅಂತ. ಯೋಗ ಅಂದ್ರೆ ಏನು ಅಂತದೊಂದು ಸಾಗರ ಇದ್ದಾಗೆ. ಹೌದು, ಸಾಗರ ಇದ್ದಾಗೆ. ಹೌದು. ಅಲ್ಲಿ ನಾನು ಪ್ರಾಣಾಯಾಮ ಆಗಿರಲಿ, ಕ್ರಿಯಾಸ್ ಆಗಿರಲಿ, ಮುದ್ರಾಸ್ ಅಂಥದ್ದೆಲ್ಲ ಕಲಿತೆ. ಜಾಸ್ತಿಯಾಗಿ ಅಲ್ಲಿ ಥೆರಪಿ ಬೇಸ್ಡ್ ಇದಕ್ಕೆ ಕಾನ್ಸಂಟ್ರೇಟ್ ಮಾಡ್ತಿದ್ರು. ಅಂದರೆ ಫಾರ್ ಎಕ್ಸಾಂಪಲ್ ಏನಾದರೂ ಡಿಸೀಸ್ ಇದ್ದರೆ ಅದಕ್ಕೆ ಯಾವ ಥರ ಮಾಡ್ಯೂಲ್ ಹಾಕಿಬಿಟ್ಟು ಯಾವ ಥರ ಆಸನ ಮಾಡಿದರೆ ಕ್ಯೂರ್ ಆಗ್ತಾರೆ ಅನ್ನೋ ಥರ. ಸೊ ಆ ಥರ ನಾವು ಮಾಡ್ಯೂಲ್ ಹಾಕಿ ಮಾಡೋದ್ರಿಂದ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಡಿಸೀಸ್ ಇದ್ದರೆ ಅದಕ್ಕೆ ಖಂಡಿತ ರಿಸಲ್ಟ್ ಸಿಗ್ತಾ ಇತ್ತು. ಓಕೆ, ಈಗ ಕೆಲವೊಂದು ರೋಗಗಳಿಗೆ ಒಂದಷ್ಟು ಆಸನಗಳಂತ ಇರುತ್ತವೆ. ಹೌದು. ಅದನ್ನು ನೀವೊಂದು ಹೇಳಬೇಕಾದ್ರೆ ಈಗ ಯಾವುದೆಲ್ಲ ಒಂದೊಂದು ರೋಗಗಳಿಗೆ ಯಾವ್ಯಾವ ಆಸನಗಳಂತ ಆ ಥರ ನಾವು ಹೇಳೋಕ್ಕಾಗಲ್ಲ. ಪರ್ಟಿಕ್ಯುಲರ್ ಆಗಿ ಒಂದೇ ಪೋಸ್ಚರ್ ಅಂತ ಇರಲ್ಲ. ಅದೊಂದು ಮಾಡ್ಯೂಲ್ ಹಾಕಿ ಒಂದು ಗಂಟೆ ನಾವು ಮಾಡಬೇಕು, ಎಲ್ಲ ಸೇರಿದ್ರೇ ಯೋಗ ಆಗುತ್ತೆ. ಆಸನ, ಪ್ರಾಣಾಯಾಮ, ರಿಲ್ಯಾಕ್ಸೇಷನ್ ಎಲ್ಲ ಸೇರಿದ್ರೆ ಯೋಗ ಆಗುತ್ತೆ. ಬರೀ ಆಸನ ಮಾಡಿದರೆ ಮಾತ್ರ ಯೋಗ ಅಂತ ಅಂದ್ಕೊಳ್ಳಲ್ಲ. ಓಕೆ, ಎಸ್. ಅದೇ ರೀತಿ ನೀವೀಗ ಬೇರೆ ಯಾವ ಕ್ಷೇತ್ರದಲ್ಲಿ, ಕ್ರೀಡಾ ಕ್ಷೇತ್ರದಲ್ಲಿ ಕೂಡ ತಮ್ಮಂತಾವು ತೊಡಗಿಸಿಕೊಂಡಿದ್ದೀರಿ? ಅದೇ ಯೋಗ ಮಾತ್ರ? ಅಂದ್ರೆ ವಾಲಿಬಾಲ್, ಫುಟ್ಬಾಲ್? ಇಲ್ಲ, ಆ ಥರ ಏನಿಲ್ಲ. ಆಡ್ತಾ ಇದ್ದೆ, ಥ್ರೋಬಾಲ್ ಆಡ್ತಾ ಇದ್ದೆ. ಕಾಂಪಿಟೇಷನ್ ಹೋಗ್ತಿದ್ರಾ? ಇಲ್ಲ. ಹೆಚ್ಚಾಗಿ ಅಂದ್ರೆ ನಿಮ್ಗೆ ಯೋಗ ಕ್ಷೇತ್ರದಲ್ಲಿ ಒಲವಿತ್ತು ಅಂತ ಹೇಳಿದ್ರಿ. ನಂತರ ನೀವೀಗ MSc ಅನ್ನು ಮಾಡ್ತಿರ್ಬೇಕಾದ್ರೆ ಟ್ರೈನಿಂಗ್ ಸರ್ಟಿಫಿಕೇಟ್ ಏನೋ ನಿಮ್ಗೆ ಸಿಕ್ತು ಯೋಗ ಕ್ಷೇತ್ರ? ಅದು BSc ಅಲ್ಲಿ ಇರ್ಬೇಕಾದ್ರೆ. ಹೌದು, ನಾನು ಅದೇ ಗೋಲ್ಡನ್ ಗರ್ಲ್ ಟೈಟಲ್ ಆಯ್ತಲ್ಲ, ಆಮೇಲೆ ಮೈಸೂರಲ್ಲಿ ಅಷ್ಟಾಂಗ ಯೋಗದ್ದು ಕೋರ್ಸ್ ಮಾಡಿದ್ದು, ಅದು ಟೀಚರ್ ಟ್ರೈನಿಂಗ್ ಕೋರ್ಸ್ ಅಂತ ಹೇಳಿ ಯೋಗ ಕ್ಷೇತ್ರದಲ್ಲೇ. ಅಲ್ಲಿ ಹಲವಾರು ಫಾರಿನರ್ಸ್ ಕೂಡ ಬರ್ತಿದ್ರು ಕಲೀಲಿಕ್ಕಂತ, ಅವ್ರ ಜೊತೆನೆ ಮಾಡಿರೋದು ಅದು. ಅದರ ಒಂದು ಅನುಭವ ಹೇಗಿತ್ತು? ಅದು ತುಂಬ ಚೆನ್ನಾಗಿತ್ತು ನನಗೆ.
ಫಸ್ಟ್ ಟೈಮ್ ಎಲ್ಲ ಬೇರೆ ಬೇರೆ ದೇಶದವರನ್ನು ಮೀಟ್ ಆಗಿ ಅವ್ರ ಜೊತೆ ಪ್ರಾಕ್ಟೀಸ್ ಮಾಡ್ತಾ ಅಲ್ಲೇ ಇದ್ದು 1 ತಿಂಗಳಿದ್ದು ಅದು ಕೋರ್ಸ್, ಅಲ್ಲೇ ಇದ್ದು ಅವ್ರ ಜೊತೆನೇ ಮಾಡ್ತಾ ಅಲ್ಲಿನೂ ನಾನು ತುಂಬ ಕಲ್ತ್ಕೊಂಡೆ. ಅಷ್ಟಾಂಗ ಯೋಗ ಆಗಿರಲಿ, ಬೇರೆ ಏರಿಯಲ್ ಯೋಗ ಆ ಥರ ಎಲ್ಲ ಅಲ್ಲೂ ಕಲಿತೆ ನಾನು. ಎಸ್, ಹೌದು. ಈಗ ಮೈಸೂರಿಗೆ ಹೋದ್ರೆ ನೀವು ಒಂದು ಟ್ರೈನಿಂಗ್ ಸರ್ಟಿಫಿಕೇಟ್ ಪಡೆಯುವಂತ ಒಂದಷ್ಟು ಕೋರ್ಸ್ಗಳನ್ನು ಮಾಡಿದ್ರಿ. ಆ ಸಂದರ್ಭದಲ್ಲಿ ನಿಮಗೆ ದೇಶ ವಿದೇಶಗಳಿಂದ ಬಂದಿದ್ದಾರೆ ಅಲ್ಲಿಗೆ ಆ ಒಂದು ಸರ್ಟಿಫಿಕೇಟ್ಗೋಸ್ಕರ. ಹೌದು, ಅವರೊಟ್ಟಿಗೆ ನೀವು ಕೂಡ ನಿಮ್ಮನ್ನು ನೀವು ತೊಡಗಿಸ್ಕೊಂಡ್ರಿ. ನಂತರ ದಿನಗಳಲ್ಲಿ ಸರ್ಟಿಫಿಕೇಟ್ ನಿಮಗೆ ದೊರೆಯಿತು. ಅಂದ್ರೆ ನಿಮಗೆ ಔಟ್ಸೈಡ್ ಹೋಗಿ ಎಲ್ಲಿ ಕೂಡ ನೀವು ಯೋಗವನ್ನ ಕಲಿಸ್ಕೊಡ್ಬಹುದು ಯಾರಿಗೂ ಕೂಡ. ಹೌದು. ನಂತರ ನೀವು MSc ಮಾಡಿದ್ರಿ. ಹೌದು. MSc ಮಾಡಿದ ನಂತರ ನಿಮ್ಮ ಒಂದು ಜೀವನ? MSc ಮಾಡಬೇಕಾದ್ರೆ ನನಗೆ ಅಬ್ರೋಡ್ ಹೋಗ್ಬೇಕು ಅನ್ನೋ ಒಂದು ಇದಿತ್ತು, ಕನಸಿತ್ತು. ಇಂಡೋನೇಷ್ಯಾಕ್ಕೊಂದು ಆಫರ್ ಕೂಡ ಇತ್ತು. ಆ ಟೈಮಲ್ಲಿ ಏನೋ ಒಂದು ಪರ್ಸ್ನಲ್ ವಿಷಯ ಅಂತಲೇ ಹೇಳ್ಬೋದು, ನಾನು ಡ್ರಾಪ್ ಮಾಡಿದೆ ಅದನ್ನು. ಆ ಟೈಮಲ್ಲಿ ನನಗೆ ಒಂದು ಗ್ರೂಪಲ್ಲಿ ನಾನು ಮೆಸೇಜ್ ನೋಡಿದೆ, ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಬನಶಂಕರಿ ಇಲ್ಲಿ ವೇಕೆನ್ಸಿ ಇದೆ ಅಂತ. ನೆಕ್ಸ್ಟ್ ಬ್ಯಾಂಗ್ಳೂರಲ್ಲಿ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಿದಾಗ ಇಂಟರ್ವ್ಯೂವಿಗೆ ಕರೆದ್ರು. ಅಲ್ಲಿ ಕೂಡ ಒಂದೇ ದಿನದಲ್ಲೇ ಅವ್ರು ನನ್ನನ್ನು ಸೆಲೆಕ್ಟ್ ಮಾಡಿ ನಂದು ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು ನನ್ನನ್ನು ಸೆಲೆಕ್ಟ್ ಮಾಡಿದ್ರು. ಬ್ಯಾಂಗ್ಳೂರ್ಗೆ ನೀವು ಮತ್ತೆ ಜಾಬಿಗೆ ಅಂತ ಅಲ್ಲಿ ಹೋಗಿ ಅಲ್ಲಿ. ಹೌದು. ಆ ನಂತರ ನೀವು ಯಾವುದಾದ್ರೂ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ರಾ? ಬ್ಯಾಂಗ್ಳೂರಲ್ಲಿ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಆಗಿತ್ತು. ಅದರಲ್ಲಿ ತಾವು ಭಾಗವಹಿಸಿದ್ರಿ? ಹೌದು, ಸೇರಿ ಅದನ್ನು ಲಾಸ್ಟ್ ಆಗಸ್ಟಲ್ಲೇ ಆಗಿತ್ತು. 1 ವರ್ಷ ಆಯ್ತು ಇವಾಗ. ಲಾಸ್ಟ್ ಇಯರ್ ಆಗಸ್ಟಲ್ಲಿ ಆಗಿತ್ತು ಸ್ಟೇಟ್ ಲೆವೆಲ್ ಇದ್ದು. ಅದರಲ್ಲೂ ಪಾರ್ಟಿಸಿಪೇಟ್ ಮಾಡಿ ಸಿಲ್ವರ್ ಮೆಡಲ್ ಆಗಿತ್ತು. ಸಿಲ್ವರ್ ಮೆಡಲ್ ಪಡ್ಕೊಂಡ್ರಿ. ಹೇಗಿತ್ತು ಆ ಒಂದು ಫೀಲಿಂಗ್? ಅದನ್ನು ಖುಷಿ ಆಯ್ತು. ಫಸ್ಟ್ ಟೈಮ್ ಬ್ಯಾಂಗ್ಳೂರ್ಗೆ ಹೋದ್ಮೇಲೂ ಕೂಡ ಪ್ರತಿನಿತ್ಯ ಚಿನ್ನದ ಪದಕವನ್ನ ಪಡೆದುಕೊಂಡು ಬಂದವರು, ಈ ಸಲ ಒಂದು ಸ್ಟೆಪ್ ಕೆಳಗೆ ಬಂದ್ರಿ, ಬೆಳ್ಳಿ ಪದಕವನ್ನ ಪಡ್ಕೊಂಡ್ರಿ. ಆಕ್ಚುಲಿ ಅದು ನಾನು ಪಾರ್ಟಿಸಿಪೇಟ್ ಮಾಡ್ತೇನೆ ಅಂತ ಹೋಗಿದ್ದಲ್ಲ. ನಾನು ನಿಜವಾಗಿ ಹೇಳಬೇಕಾದ್ರೆ ಒಂದು ಅಚಾನಕ್ ನಾನು ಹೋಗಿದ್ದು. ಅಂದ್ರೆ ನಾಳೆ ಕಾಂಪಿಟೇಷನ್ ಇದೆ ಅಂತ ಹೇಳಿದ್ರೆ ಇವತ್ತು ನನ್ಗೆ ಗೊತ್ತಾಗಿತ್ತು. ಯಾವುದೇ ಪ್ರಿಪರೇಷನ್ ಇಲ್ಲದೆ ಹೋಗಿ ಮಾಡಿದ್ದು. ನೀವು ಹೋಗಿ ಸಿಲ್ವರ್ ಮೆಡಲ್ ಅನ್ನು ಪಡ್ಕೊಂಡು ಬಂದ್ರಿ. ಹೌದು. ಎಸ್, ಅದೊಂದು ನೀವು ಒಂದು ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು. ನಂತರ ಬಂದಂತಹ ನಿಮ್ಗೆ ಅವಕಾಶ ಅಂದ್ರೆ ಕಳೆದ ತಿಂಗಳು ನಡೆದಂತಹ ಶ್ರೀಲಂಕಾದಲ್ಲಿ ನಡೆದಂತಹ ಅದ್ರ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ, ಅಂದ್ರೆ ಯಾವ ರೀತಿ ನೀವು ಅದಕ್ಕೊಂದು ಸೆಲೆಕ್ಟ್ ಆದ್ರಿ? ಆ್ಯಕ್ಚುಲಿ ಅದೂ ನಾನೊಂದು ಗ್ರೂಪಲ್ಲೇ, ನಮ್ಮದು ಕರ್ನಾಟಕ ಯೋಗಾಸನ ಸ್ಪೋರ್ಟ್ಸ್ ಅಸೋಸಿಯೇಷನ್ ಅಂತ ಒಂದು ಗ್ರೂಪಲ್ಲಿದೆ, ಅದರಲ್ಲಿ ಪೋಸ್ಟರ್ ನೋಡಿದೆ. ಆಮೇಲೆ ನಾನು ಅವರನ್ನು ಕಾಂಟ್ಯಾಕ್ಟ್ ಮಾಡಿದೆ. ಸೊ ನಮ್ಮದು ನ್ಯಾಷನಲ್ಸ್ ಆಗಿರಬೇಕು. ನಾನು MSc ಇರಬೇಕಾದ್ರೆ ನಂದು ನ್ಯಾಷನಲ್ಸ್ ಆಗಿತ್ತು, ಆಲ್ ಇಂಡಿಯಾ ರೆಪ್ರೆಸೆಂಟ್ ಮಾಡಿದ್ದೆ. ಅದು ಒಡಿಶಾದಲ್ಲಿ ಕೂಡ ಭಾಗವಹಿಸಿದ್ರಿ? ಹೌದು, ಅದು ರಾಷ್ಟ್ರ ಮಟ್ಟದ್ದು ಕಾಂಪಿಟೇಷನ್ ಅದಾಗಿತ್ತು. ಸೊ ಅದೇ ಇದಕ್ಕೆ ಹೋಗ್ಬೇಕಾದ್ರೆ ನಮ್ಮದು ನ್ಯಾಷನಲ್ಸ್ ಆಗಿರಬೇಕಿತ್ತು. ಸೊ ನಂದು ನ್ಯಾಷನಲ್ಸ್ ಆಗಿತ್ತು, ಈ ಥರ ಕೋರ್ಸ್ ಎಲ್ಲ ಆಗಿತ್ತಲ್ವ, MSc ಎಲ್ಲ ಆಗಿತ್ತು. ಸೊ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ, ನಂದು ಪೋಸ್ಟರ್ಸ್ ಎಲ್ಲ ಕಳಿಸೋಕೆ ಹೇಳಿದರು, ಕಳಿಸಿದೆ. ಆಮೇಲೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ನೆಕ್ಸ್ಟ್ ಅವ್ರದ್ದು ಆಫೀಸಿಗೆ ಹೋದೆ, ಮಾತಾಡಿದೆ, ನಂದು ಪೋಸ್ಟರ್ಸ್ ಎಲ್ಲ ಮಾಡಿ ತೋರ್ಸೋಕ್ಕೆ ಹೇಳಿದರು. ನೋಡಿ ಸೆಲೆಕ್ಟ್ ಮಾಡಿದರು ನನ್ನನ್ನು. ಸೆಲೆಕ್ಟ್ ಮಾಡಿದ್ರಿಂದ ಅಲ್ಲಿಂದ 1 ತಿಂಗಳು ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡಿದ್ದೇನೆ. ಅರೌಂಡ್ ಅಂದರೆ ಸ್ಕೂಲಲ್ಲಿ ವರ್ಕ್ ಮುಗಿಸಿ ಒಂದು 2-2.5 ಗಂಟೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ದಿನ ಪ್ರಾಕ್ಟೀಸ್ ಮಾಡ್ತಾ ಅದೇ ಪ್ರಯತ್ನಕ್ಕೆ ಸಿಕ್ಕ ಪ್ರತಿಫಲ ಅಂತ ಹೇಳ್ಬೋದು ಅಲ್ವಾ. ಅದೇ ರೀತಿ ಶ್ರೀಲಂಕಾ ಈ ಒಂದು ದೇಶಕ್ಕೆ ನೀವು ಹೋದ್ರಿ, ಅದಕ್ಕೆ ನೀವು ಯಾವ ರೀತಿಯಲ್ಲಿ ಆಯ್ಕೆ ಆದ್ರಿ? ಅಂದ್ರೆ ಅದಕ್ಕೆ ಯಾರಾದ್ರೂ ಕಾರಣ ಯಾರಾದ್ರ? ಹೌದು, ನಾನು ಆಯ್ಕೆ ಆದಮೇಲೆ ನಾನು ಫಸ್ಟ್ ಬಂದು ನಾನೀಗ ವರ್ಕ್ ಮಾಡ್ತಿರೋದು ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಬನಶಂಕರಿಯಲ್ಲಿ. ಅಲ್ಲಿದ್ದು ಪ್ರಿನ್ಸಿಪಲ್ ಅವರು ಡಾಕ್ಟರ್ ಜಯಂತಿ ನಾಯರ್ ಅಂತ ಹೇಳಿ, ಮ್ಯಾಮ್ ಹತ್ರ ಹೇಳಿದೆ ಹೀಗೆ ಮ್ಯಾಮ್ ನಂದು ಸೆಲೆಕ್ಷನ್ ಆಗಿದೆ ಅಂತ. ನಾನು ಹೋಗಬೇಕಾದ್ರೆ ನನಗೆ ಅಲ್ಲಿ ಅವರು ಕೂಡ ನನಗೆ ಪರ್ಮಿಷನ್ ಕೊಡಬೇಕು, ಸಪೋರ್ಟ್ ಮಾಡಬೇಕು. ಇಮಿಡಿಯೇಟಾಗಿ ನೀನು ಹೋಗು ಮೇಘ, ನಾನಿದ್ದೀನಿ ನಿನ್ನ ಜೊತೆ ಅಂತೆಲ್ಲ ಹೇಳಿದರು, ಸಪೋರ್ಟ್ ಮಾಡಿದರು. ಹೋಗಿ ವಿನ್ನಾಗಿ ಬರಬೇಕು, ಮೆಡಲ್ ತೊಗೊಂಡು ಬರಬೇಕು ಅಂತಲೇ ಹೇಳಿದರು ನನಗೆ. ಸೊ ಫಸ್ಟ್ ನಾನು ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ನನ್ನನ್ನು ಕಲಿಸ್ಕೊಟ್ಟಿದ್ದಕ್ಕೆ. ಆಮೇಲೆ ನಂದು ಡಿಪಾರ್ಟ್ಮೆಂಟ್, ಇವಾಗ ನಾವು ಅಲ್ಲಿ ಯೋಗ ಟೀಚರ್ ಆಗಿದ್ದರೂ ಕೂಡ ನಮ್ಮದು ಡಿಪಾರ್ಟ್ಮೆಂಟ್ ಹೆಲ್ತ್ ಆ್ಯಂಡ್ ಫಿಸಿಕಲ್ ಎಜುಕೇಷನ್ ಅಂತ ಬರುತ್ತೆ. ಸೊ ಆ ಡಿಪಾರ್ಟ್ಮೆಂಟಲ್ಲಿ ಕೂಡ ಎಲ್ಲರೂ ನನಗೆ ಸಪೋರ್ಟ್ ಮಾಡಿದರು. ಹೋಗು ಮೇಘ, ಪ್ರಾಕ್ಟೀಸ್ ಮಾಡು, ಚೆನ್ನಾಗಿ ಪ್ರಾಕ್ಟೀಸ್ ಮಾಡು, ವಿನ್ನಾಗಿಯೇ ಬರಬೇಕು ನೀನು ಅಂತ ಹೇಳಿ. ಸೊ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಆಮೇಲೆ ನಾನೀಗ ಶ್ರೀಲಂಕಾಕ್ಕೆ ಹೋಗಬೇಕಾದ್ರೆ ನನಗೆ ಗೈಡ್ ಮಾಡಿ ನನ್ನನ್ನು ಕರ್ಕೊಂಡು ಹೋಗಿದ್ದವರು ಡಾಕ್ಟರ್ ನಿರಂಜನ್ ಮೂರ್ತಿ ಅಂತ ಹೇಳಿ, ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ಅದೇ ರೀತಿ ಮೇಘ ಅವರೇ, ನಿಮ್ಮಲ್ಲಿ ಒಂದು ಪ್ರಶ್ನೆ. ಈಗ ನೀವು ಟಿವಿಯಲ್ಲೆಲ್ಲ ಒಲಿಂಪಿಕ್ಸ್ ಎಲ್ಲ ನೋಡ್ತಾ ಇರ್ಬೋದು. ಹೌದು.
ಒಲಿಂಪಿಕ್ಸ್ ನೋಡ್ಬೇಕಾದ್ರೆ ಒಂದು ದೇಶದ ವ್ಯಕ್ತಿ ಆಟಗಾರ ವಿನ್ ಆದ್ರೆ ಕೊನೆಗೆ ಆತ ಒಂದು ಮೆಡಲ್ ಹಾಕಿದ ಮೇಲೆ ರಾಷ್ಟ್ರ ಧ್ವಜವನ್ನ ಹಿಡ್ಕೊಳ್ತಾನೆ. ಹೌದು, ಆ ಒಂದು ಅನುಭವವನ್ನ ನಿಮ್ಗೂ ಆಗಿದೆ ಆ ಒಂದು ಅನುಭವ? ತುಂಬ ಖುಷಿ ಆಗುತ್ತೆ, ಅದು ತುಂಬ ಖುಷಿ ಆಗುತ್ತೆ. ಅದೇ ಹೇಳಲಿಕ್ಕೆ ಗೊತ್ತಾಗಲ್ಲ ಅದನ್ನು, ಆ ಖುಷಿಯನ್ನು ಹೇಗೆ ಹೇಳಬೇಕಂತ ಗೊತ್ತಾಗಲ್ಲ. ಆದರೆ ತುಂಬ ಖುಷಿ ಆಯಿತು. ಮೊನ್ನೆನೂ ಅಷ್ಟೇ, ಫಸ್ಟ್ ಅಂತ ಹೇಳಬೇಕಾದ್ರೆ ನನಗೆ ಅದನ್ನು ಹೇಗೆ ಅಕ್ಸೆಪ್ಟ್ ಮಾಡಬೇಕಂತಲೇ ಗೊತ್ತಾಗಿರಲಿಲ್ಲ. ತುಂಬ ಖುಷಿಯಾಗಿತ್ತು. ಆಮೇಲೆ ಅದೊಂದು ಅನುಭವನೇ ಬೇರೆ, ನಮ್ಮ ರಾಷ್ಟ್ರಧ್ವಜವನ್ನು ನಾವು ಇಟ್ಕೊಳ್ಬೇಕಾದ್ರೆ ಅದೊಂದು ಅನುಭವನೇ ಬೇರೆ ಇರುತ್ತೆ. ಅಂದ್ರೆ ಈಗ ನಾವು ರಾಷ್ಟ್ರಧ್ವಜವನ್ನು ನಾವು ಆ ರೀತಿ ಹಿಡ್ಕೊಳ್ಳಿಕ್ಕೆ ಅದಕ್ಕೂ ಒಂದು ನಾವೊಂದು ಸಾಧನೆ ಕಡಿಮೆ ಅಲ್ಲ. ಭಾರತವನ್ನ ನೀವು ರೆಪ್ರೆಸೆಂಟ್ ಮಾಡಿ ಹೋಗಿ ಅಲ್ಲಿ ಶ್ರೀಲಂಕಾ ದೇಶದಲ್ಲಿ, ಅದು ಕೂಡ 2 ಚಿನ್ನದ ಪದಕವನ್ನ. ಯಾವ ವಿಭಾಗ ಅಂದ್ರೆ ಬೇರೆ ಬೇರೆ ವಿಭಾಗ ಇತ್ತು ಅದರಲ್ಲಿ? ಹೌದು, ನಾನು ಒಂದು ವಿಭಾಗ ಟ್ರೆಡಿಷನಲ್ ಸೀನಿಯರ್ ಗರ್ಲ್ಸ್ ಅಂತ ಹೇಳಿ. ಅದು ಹೇಗಿರುತ್ತಾ ಅಂತ ಹೇಳಿದ್ರೆ, ಫಸ್ಟ್ ಒಂದು ಅವ್ರದ್ದು ಸಿಲೆಬಸ್ ಇರುತ್ತೆ. ಅದರಲ್ಲಿ ಟ್ವಿಸ್ಟಿಂಗ್ ಪೋಸ್ಚರ್ಸ್, ಫಾರ್ವರ್ಡ್ ಬೆಂಡಿಂಗ್ ಪೋಸ್ಚರ್ಸ್, ಬ್ಯಾಕ್ವರ್ಡ್ ಬೆಂಡಿಂಗ್ ಪೋಸ್ಚರ್ಸ್, ಇದರಲ್ಲಿ ಅವರು 5 ಆಸನ ಕೊಟ್ಟಿರ್ತಾರೆ. ನಾವು ಒಂದು ಆಸನವನ್ನು ನಾವೇ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಆಮೇಲೆ 2 ಆಸನ ನಮ್ಮದು ಆಪ್ಷನಲ್. ಅದರಲ್ಲಿ ಒಂದು ಲೆಗ್ ಬ್ಯಾಲೆನ್ಸ್ ತೋರಿಸಬೇಕು, ಇನ್ನೊಂದು ಹ್ಯಾಂಡ್ ಬ್ಯಾಲೆನ್ಸ್ ತೋರಿಸಬೇಕು. ಹೀಗೆ 5 ಆಸನ ಮಾಡಿ ತೋರಿಸೋಕ್ಕಿರುತ್ತೆ. ಅದು ಟ್ರೆಡಿಷ್ನಲ್ ವಿಭಾಗದಲ್ಲಿ, ಅದರಲ್ಲೂ ಫಸ್ಟ್ ಬಂತು. ಇನ್ನೊಂದು ನಾನು ಮಾಡಿದ್ದು ರಿದಮಿಕ್ ಅಂತ ಹೇಳಿ, ರಿದಮಿಕ್ ಯೋಗ. ಅಂದರೆ ಅದು ಮ್ಯೂಸಿಕ್ ಆಗಿಬಿಟ್ಟು ಪೇರ್ ಇಬ್ಬರು ಮಾಡ್ತೀವಿ ನಾವು, ಮಿರರ್ ಇಮೇಜ್ ಥರ ಒಂದೇ ಪೋಸ್ಚರ್ಸನ್ನು ಇಬ್ಬರು ಮಾಡ್ತೀವಿ, ಎಟ್ ಅ ಟೈಮ್ ಮಾಡಬೇಕು. ಅದರಲ್ಲೂ ಹಾಗೆ 10 ಆಸನಸ್ ನಾವು ತೋರಿಸೋಕ್ಕಿರುತ್ತೆ. 2 ಫಾರ್ವರ್ಡ್ ಬೆಂಡಿಂಗ್, 2 ಬ್ಯಾಕ್ವರ್ಡ್ ಬೆಂಡಿಂಗ್, 2 ಟ್ವಿಸ್ಟಿಂಗ್, 2 ಲೆಗ್ ಬ್ಯಾಲೆನ್ಸ್, 2 ಹ್ಯಾಂಡ್ ಬ್ಯಾಲೆನ್ಸ್. 10 ಆಸನ ಮಾಡಿ ತೋರಿಸೋಕ್ಕಿರುತ್ತೆ. ಎಟ್ ಅ ಟೈಮ್ ಸೇಮ್ ಆಗಿ ಮಿರರ್ ಇಮೇಜ್ ಥರ ನಾವು ಮಾಡಿರಬೇಕಾಗುತ್ತೆ. ಅದು ರಿದಮಿಕ್ ಯೋಗ. ಸೊ 2 ವಿಭಾಗದಲ್ಲೂ ಪಾರ್ಟಿಸಿಪೇಟ್ ಮಾಡಿ ಫಸ್ಟ್ ಪ್ಲೇಸೇ ಬಂದಿತ್ತು. ಫಸ್ಟ್ ಪ್ಲೇಸ್ ಬಂದಿತ್ತು. ಹೌದು. ಈಗ ನೀವು ಶ್ರೀಲಂಕಾಕ್ಕೆ ಭಾರತ ದೇಶದಿಂದ ನೀವು ಒಬ್ಬರೇ ಹೋಗಿರುವಂಥದ್ದು ಅಥವಾ ಭಾರತದಿಂದ ತುಂಬ ಜನ ಇದ್ರು. ವೆಸ್ಟ್ ಬೆಂಗಾಲ್ಸ್ ಇದ್ರು, ಅಸ್ಸಾಮಿಂದ ಇದ್ರು, ಹರಿಯಾಣ, ಕೋಲ್ಕತ್ತಾ, ಬೇರೆ ಬೇರೆ ರಾಜ್ಯಗಳಿಂದ ಇದ್ರು. ಕರ್ನಾಟಕ ರಾಜ್ಯದಿಂದ ತುಂಬ ಜನ, ಅಂದ್ರೆ ಒಂದು 10 ಜನ ತನಕ ಇರ್ಬೋದು. ಅದೇ ಟೀಮ್. ಮತ್ತೆ ಅವ್ರದ್ದು ಬೇರೆ ಬೇರೆ ಅವಾರ್ಡ್, ಐಕಾನಿಕ್ ಅವಾರ್ಡ್ಸ್ ಇತ್ತು ಅಲ್ಲಿ. ಸೊ ಅವಾರ್ಡ್ ತಗೊಳ್ಳಕ್ ಬಂದವರು ಇದ್ರು ನಮ್ಮ ಜೊತೆ. ಆ ರೀತಿಯಲ್ಲಿ. ಅದೇ ರೀತಿ ಈಗ ಟೋಟಲಿ ಹೇಳ್ಬೇಕಾದ್ರೆ ಒಂದು ಎಷ್ಟು ಸ್ಪರ್ಧೆಗಳಿದ್ರು, ಅಂದ್ರೆ ಫಾರಿನರ್ಸ್, ಇಂಡಿಯಾಸ್ ಎಲ್ಲ ಸೇರಿ? ನಂಗೊಂದು ಅಷ್ಟೊಂದು ಐಡಿಯಾ ಇಲ್ಲ, ತುಂಬಾ ಜನ ಇದ್ರು. ಅದರಲ್ಲೂ ನಿಮ್ಗೊಂದು 2 ವಿಭಾಗದಲ್ಲಿ ಚಿನ್ನದ ಪದಕವನ್ನ ಸಿಕ್ಕಿದೆ. ಹೌದು. ಎಸ್, ನೀವಾಗ ಹೇಳಿದ್ರೆ ಅದ್ರಲ್ಲೊಂದು ಬೇರೆ ಬೇರೆ ಆಸನಗಳನ್ನ ಮಾಡ್ಬೇಕು, ಮತ್ತೆ ಲೆಗ್ ಬ್ಯಾಲೆನ್ಸ್ ಎಲ್ಲ ಮಾಡ್ಬೇಕಂತ. ಈ ಒಂದು ವಿಚಾರಣೆಗೆ ಹೇಳ್ಬೇಕಾದ್ರೆ ನನಗೊಂದು ನೆನಪಾಗ್ತದೆ. ಯಾಕಂದ್ರೆ ನೀವು ಈಗ ಲಾಸ್ಟ್ ಹೇಳ್ಬೇಕಾದ್ರೆ ಒಂದು ವಿಷಯ ಬಂತು, ಮೋತಿ ಮಹಲ್ ಅವರದ್ದು ಏನೊಂದು ಸಂಸ್ಥೆಯಲ್ಲಿ ತಾವು ಯಾವುದೋ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರಿ? ಹೌದು, ಅದು ನಾನು ಡಿಗ್ರಿಯಲ್ಲಿ ಇರ್ಬೇಕಾದ್ರೆ ಮೋತಿ ಮಹಲ್ ಕಾಲೇಜ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಇವರು ಒಂದು ಟ್ಯಾಲೆಂಟ್ ರೇಸ್ ಅನ್ನೋ ಈವೆಂಟ್ ಆರ್ಗನೈಸ್ ಮಾಡಿದ್ರು. ನೀವು BSc ಮಾಡ್ತಿರ್ಬೇಕಾದ್ರೆ ಅಲ್ಲಿ 60 seconds to frame ಅಂತ, ಅಂದ್ರೆ 1 ನಿಮಿಷದಲ್ಲಿ ನಿಮ್ಮಲ್ಲಿರುವ ಟ್ಯಾಲೆಂಟನ್ನು ತೋರಿಸಬೇಕು ಅಂತ ಒಂದು ವಿಭಾಗ. ಆ ವಿಭಾಗದಲ್ಲಿ ಕೂಡ ನಾನು ಯೋಗ ಮಾಡಿ, ಅಂದರೆ 1 ನಿಮಿಷದಲ್ಲಿ ಎಷ್ಟು ಸಾಧ್ಯ ಅಷ್ಟು ಪೋಸ್ಚರ್ಸ್ ಮಾಡಿ ತೋರಿಸಿ ಅಲ್ಲೂ ಕೂಡ ನಾನು ವಿನ್ ಆಗಿದ್ದೆ. ಆ ಒಂದು ವಿಭಾಗದಲ್ಲಿ ಕೂಡ ನಾನು ವಿನ್ ಆಗಿದ್ದೆ. ಆ ಒಂದು ಕಾರಣದಿಂದನೂ ಈ ಒಂದು ನಿಮ್ಗೆ ಹೋಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಯಾಕಂದ್ರೆ 1 ನಿಮಿಷದಲ್ಲಿ ಸುಮಾರು ಎಷ್ಟು ಆಸನಗಳನ್ನು ಮಾಡಿದ್ದೀರಿ? ಆ ಟೈಮಲ್ಲಿ ಅಂದ್ರೆ ಎಲ್ಲ ಬ್ಯಾಕ್ವರ್ಡ್, ಲೆಗ್ ಬ್ಯಾಲೆನ್ಸ್ ಎಲ್ಲ ಕವರ್ ಮಾಡಿ ನನಗೆ ನೆನಪಿಲ್ಲ ನಾನು ಎಷ್ಟು ಮಾಡಿದ್ದೇನಂತ. ಒಂದು 10-12 ಮಾಡಿದ್ದೇನೋ ಅನ್ಸುತ್ತೆ. 60 ಸೆಕೆಂಡ್ಗಳಲ್ಲಿ ಒಂದು 10 ರಿಂದ 12 ಪೋಸ್ಟರ್ಸ್, ಅಂದ್ರೆ ಫಾರ್ವರ್ಡ್ ಬೆಂಡಿಂಗ್, ಬ್ಯಾಕ್ವರ್ಡ್ ಬೆಂಡಿಂಗ್ ಎಲ್ಲ ಕವರ್ ಮಾಡಿಬಿಟ್ಟು. ಓಕೆ. ಈ ರೀತಿ ನಿಮಗೆ ಬೇರೆ ಬೇರೆ ವಿಭಾಗಗಳಲ್ಲಿ ನೀವು ಭಾಗವಹಿಸ್ತಾ ಹಲವಾರು ಪ್ರಶಸ್ತಿಗಳನ್ನು ಕೂಡ ನೀವು ಪಡ್ತಾ ಬಂದ್ರಿ. ಇನ್ನು ಇದಕ್ಕೆ ಯಾವುದಾದ್ರೂ ಸಂಘ ಸಂಸ್ಥೆಗಳು ನಿಮ್ಮನ್ನ ಗುರುತಿಸಿಕೊಂಡಿದ್ದಾರಾ, ಅಥವಾ ಅದಕ್ಕೆ ಪೂರಕವಾಗಿ ಯಾವುದಾದ್ರೂ ಪ್ರಶಸ್ತಿ ಪುರಸ್ಕಾರಗಳು ನಿಮಗೆ ಬಂದಿದೆಯಾ? ಹೌದು. ಫಸ್ಟಾಗಿ ನಂದು ಅಪ್ಪ ಅಮ್ಮ, ನನ್ನ ತಂಗಿ ಪ್ರೀತಿಕಾ ಅಂತ ಹೇಳಿ ತುಂಬ ಸಪೋರ್ಟ್ ಮಾಡ್ತಿದ್ಲು ನನಗೆ ಎಲ್ಲ ವಿಷಯದಲ್ಲಿ ಕೂಡ. ಯಾವುದಕ್ಕೂ ನಾನು ಕೆಲವೊಮ್ಮೆ ಬೇಡ ಅಂತ ಹೇಳಿದ್ರು ಕೂಡ ಅವಳೇ ನನಗೆ ನೀನು ಹೋಗಕ್ಕ, ನಿನ್ನಿಂದ ಆಗುತ್ತೆ ಅಂತ ಹೇಳಿ ನನ್ನನ್ನು ಇದು ಮಾಡ್ತಿದ್ಲು. ಸೊ ನಾನು ನನ್ನ ತಂಗಿಯನ್ನು ನೆನಪಿಸ್ಕೊಳ್ಳೇಬೇಕು. ಆ್ಯಂಡ್ ನನ್ನ ಫ್ಯಾಮಿಲಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ನನ್ನ ಫ್ಯಾಮಿಲಿಯಲ್ಲಿ ಕೂಡ. ಮೇಘ ಅಂತ ಹೇಳಿದ್ರೆ ಅವರಿಗೆ ಎಲ್ರಿಗೂ ಒಂಥರ ನಮ್ಮದು ಸ್ಟಾರ್ ಅಂತ. ಹಾಗೆ ಅದು ಈಗ ನಿಮ್ಮ ಫ್ಯಾಮಿಲಿ ಅಂತಲ್ಲ, ನಿಮ್ಮ ಒಂದು ಊರಿಗೆ, ಹೌದು, ನಮ್ಮ ದೇಶಕ್ಕೆ ಒಂದು ಹೆಮ್ಮೆ ನೀವೀಗ. ಹೌದು, ಊರಲ್ಲಿ ಕೂಡ ಅಷ್ಟೇ.
ನಾನು MSc ಅದೇ ಒಡಿಶಾದಲ್ಲಿ ರಾಷ್ಟ್ರಮಟ್ಟಕ್ಕೆ ಸೆಲೆಕ್ಟ್ ಆಗಿದ್ದೆ. ಆ ಟೈಮಲ್ಲಿ ನನ್ನನ್ನು ಊರಿನಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳಾಗಿರಲಿ, ಊರಿನವರಾಗಿರಲಿ ನನ್ನನ್ನು ಗುರುತಿಸಿ ನನಗೆ ಸನ್ಮಾನ ಅಂಥದ್ದೆಲ್ಲ ಮಾಡಿದ್ದಾರೆ. ಊರಿನವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ನಿಮಗೆ ಹೇಳಿದ್ರೆ ನಿಮ್ಮ ಹಾಗೆ ನಮ್ಮದು ಬಂಟ ಸಮುದಾಯ ಕೂಡ, ಅವರು ಕೂಡ ಕರೆದು ಮನೆಗೆ ಬಂದುಬಿಟ್ಟು ನನ್ನನ್ನು ಗುರುತಿಸಿ ನನಗೆ ಸನ್ಮಾನ ಮಾಡಿದ್ರು. ಆಮೇಲೆ ಅವರು ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹೌದಾ? ಎಸ್, ಈಗ ನೀವು ನಿಮ್ಮ ತಂಗಿ ಬಗ್ಗೆ ಹೇಳಿದ್ರಿ. ಹೌದು, ತಂಗಿ ಪ್ರೀತಿಕಾ. ಅವರು ಕೂಡ ಈ ಎಲ್ಲ ಕ್ಷೇತ್ರದಲ್ಲಿ ಇದ್ದಾರಾ ಅಥವಾ ನೀವು ಮಾತ್ರವಾ ಯೋಗ ಕ್ಷೇತ್ರ? ಅವರು ಯೋಗ ಕ್ಷೇತ್ರದಲ್ಲಿಲ್ಲ, ಅವರಿಗೆ ಅಷ್ಟೊಂದು ಇಂಟ್ರೆಸ್ಟೇ ಇಲ್ಲ. ಆದರೆ ಅವರು ಯಕ್ಷಗಾನದಲ್ಲಿದ್ದಾರೆ. ಅವರು ಕೂಡ ಯಕ್ಷಗಾನದಲ್ಲಿದ್ದೇವೆ. ಅವರು ಚೆನ್ನಾಗಿ ಯಕ್ಷಗಾನ ಮಾಡ್ತಾಳೆ. ಹಾಗೂ ಅವಳು ಭಾಗವತಿಕೆ ಕ್ಲಾಸಿಗೆ ಕೂಡ ಹೋಗ್ತಾ ಇದ್ದಾಳೆ ಇವಾಗ. ಹೌದು, ಪುಂಡಿಕಾಯಿ ಗೋಪಾಲಕೃಷ್ಣ ಭಟ್ ಗೊತ್ತಿರ್ಬೋದು, ಅವ್ರ ಅಂಡರಲ್ಲಿ ಕಲಿತಿದ್ದಾರೆ. ಯಾವಾಗಾದ್ರೂ ನೀವು ಕೂಡ ಯಕ್ಷಗಾನ ಆರ್ಟಿಸ್ಟ್, ಅವರು ಕೂಡ ಯಕ್ಷಗಾನ ಆರ್ಟಿಸ್ಟ್ ಅಂತ ಹೇಳಿದ್ರಿ. ಇಬ್ಬರಿಗೂ ಕೂಡ ಒಂದೇ ವೇದಿಕೆಯಲ್ಲಿ ವೇಷ ಮಾಡುವಂತ ಅಥವಾ ಅರ್ಥ ಹೇಳುವಂತಹ ಒಂದು ಅವಕಾಶ ಬಂದಿದೆಯಾ? ಅವಕಾಶ ಸಿಕ್ಕಿದೆ, ಆದ್ರೆ ಎದುರೆದುರುಗಡೆ ಸಿಗ್ಲಿಲ್ಲ. ಓಕೆ. ಇವಾಗ ಯಕ್ಷಗಾನದಲ್ಲಿ ಕೂಡ ಇಬ್ರು ಒಂದೇ ಎಟ್ ಅ ಟೈಮ್ ನಮ್ಗೆ ಪರ್ಫಾರ್ಮ್ ಮಾಡುವಂತ ಇದು ಸಿಗ್ಲಿಲ್ಲ. ಅಂದ್ರೆ ನಿಮಗೆ ಒಂದು ಕೃಷ್ಣ ಬಲರಾಮ, ಕೃಷ್ಣ ಆ ತರ ಸಿಗ್ಲಿಲ್ಲ, ಬೇರೆ ಬೇರೆ ಪಾತ್ರ ಸಿಕ್ಕಿದೆ. ಒಂದೇ ವೇದಿಕೆಗಳಲ್ಲಿ ನೀವು ಮಾಡಿದೀವಿ, ಆದ್ರೆ ಎಟ್ ಅ ಟೈಮ್ ಒಂದು ಮುಖಾಮುಖಿಯಾಗಿ ನಾವು ಸಿಗ್ಲಿಲ್ಲ, ಮಾಡಿಲ್ಲ. ಒಂದು ವೇಳೆ ಮುಂದಿನ ದಿನಗಳಲ್ಲಿ ಅಂತ ಒಂದು ಅವಕಾಶ ಸಿಕ್ಕಿದ್ರೆ ಖಂಡಿತ ಮಾಡ್ತೀವಿ, ಇಬ್ರು ಕಾಯ್ತಾ ಇದ್ದೀವಿ. ನೀವೀಗ ಯಕ್ಷಗಾನದ ಒಂದು ಕಲಾವಿದೆ ಕೂಡ ಅಂತ ಹೇಳಿದ್ರಿ. ಹೌದು, ಅರ್ಥಗಾರಿಕೆ ಕೂಡ ಉಂಟು ನಿಮ್ಗೆ. ಹೌದು. ಸದ್ಯಕ್ಕೆ ಈಗ ಯಾವುದಾದ್ರೂ ಒಂದು ಅರ್ಥಗಾರಿಕೆಯನ್ನ ಪ್ರಸ್ತುತಪಡಿಸಬಹುದಾ ವೀಕ್ಷಕರಿಗೆ? ಖಂಡಿತ. ನಾನು ಕರ್ಣಪರ್ವ ಒಂದು ಪ್ರಸಂಗದಲ್ಲಿ ಕೃಷ್ಣನಾಗಿ ಮಾಡಿದ್ದೆ. ಅದರದ್ದು ಒಂದು ಪೂತು ಮಜರೆ ಕರ್ಣ, ನಿಜವಾಗಿ ಹೇಳಬೇಕಾದರೆ ಕರ್ಣಾರ್ಜುನರ ಕಾಳಗವನ್ನು ಕಣ್ತುಂಬಿಸಿ ನೋಡಿದವ ನಾನು. ಈ ಕರ್ಣಾರ್ಜುನರ ಕಾಳಗವನ್ನು ಕಂಡಾಗ ಮೈ ಮನಗಳೆಲ್ಲ ಪುಳಕಿತಗೊಂಡವು. ಲೇಸು ಮಾಡಿದೆ ಕರ್ಣ ಕೌರವ ಈಸುದಿನ ಸಾಕಿದಕ್ಕೆ, ಫಲವ ಕೊಟ್ಟವ ನೀನು ಈ ಸೇನಾಶರಧಿಯಲ್ಲಿ. ನಿನ್ನನ್ನು ಸೂತನ ಮಗ ಎಂದು ಜರಿದವರೆಲ್ಲ ನಿನ್ನನ್ನು ಹೊಗಳುವಂತಾಯಿತು. ಇಂದು ನಾನು ನಿನ್ನನ್ನು ಎದೆ ತಟ್ಟಿ ಹೇಳುವೆ, ನೀನು ಮಹಾರಥಿ ಕರ್ಣ, ಮಹಾರಥಿ ಕರ್ಣ. ಎಸ್, ಸೂಪರ್. ಸುಮಾರು ಒಂದು 3-4 ಅರ್ಥಗಾರಿಕೆಯಲ್ಲಿ ತಾವು ಭಾಗವಹಿಸಿದ್ದೀರಿ. ಮುಂದಿನ ದಿನಗಳಲ್ಲಿ ನಿಮ್ಗೀಗ ಭಾಗವಹಿಸಲಿಕ್ಕೆ ಆಸಕ್ತಿ ಇಲ್ಲ? ಆಸಕ್ತಿ ಇಲ್ವಾ? ಆಸಕ್ತಿ ಇದೆ, ಇಲ್ಲ ಅಂತ ಇಲ್ಲ. ಅವಕಾಶ ಸಿಕ್ಕಿದ್ರೆ ಖಂಡಿತ ಮಾಡ್ತೀನಿ, ಆದ್ರೆ ಅದೇ ಸಮಯ ಸಿಗ್ತಾ ಇಲ್ಲ ಅಂತ ಹೇಳ್ಬಹುದು. ಸಮಯ ಸಂದರ್ಭಗಳು. ಹೌದು. ಎಸ್ ಮೇಘ, ಈಗ ಒಂದಷ್ಟು ನೀವು ಸಾಧನೆಗಳನ್ನ ಮಾಡಿ ಆಗಿದೆ. ಇನ್ನು ನಿಮ್ಮ ಭವಿಷ್ಯದಲ್ಲಿ ಏನಾದರೂ ಒಂದು ಕನಸಂತ ಇದೆಯಾ? ಏನಾದರೂ ಮಾಡಬೇಕು ಅಥವಾ ಯಾವುದಾದ್ರೂ ಒಂದು ಹೊಸ ಕ್ಷೇತ್ರಕ್ಕೆ ಕಾಲಿಡಬೇಕು ಎನ್ನುವಂಥ ಯಾವುದಾದ್ರೂ ಒಂದು? ಆ ಥರ ಏನಿಲ್ಲ. ಸೊ ನಾನು ಅದೇ ನಾವು ಅನ್ಕೊಂಡಾಗೆ ಏನು ಆಗಲ್ಲ. ಹೇಗೆ ಬರುತ್ತೆ ಆ ರೀತಿ ಫೇಸ್ ಮಾಡ್ತಾ ಹೋಗ್ತೀನಿ. ಅವಕಾಶ ಸಿಕ್ಕಿದ್ರೆ ಖಂಡಿತ ಬಿಡಲ್ಲ. ನಾನು ಏನಾದರೂ ಹೊಸದು ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಇನ್ನಷ್ಟು ಸಾಧನೆ ಮಾಡೋಕ್ಕೂ ಟ್ರೈ ಮಾಡ್ತೀನಿ ಅಲ್ವಾ? ಈಗ ನೀವೊಂದು ಯೋಗ ಕ್ಷೇತ್ರದಲ್ಲಿ ಇರೋ ಹಾಗೆ ಯೋಗದ ಬಗ್ಗೆ ಒಂದಷ್ಟು ನಿಮಗೆ ಪ್ರಾಮುಖ್ಯತೆ ಕೂಡ ಗೊತ್ತಿದೆ. ಬಟ್ ಇವತ್ತು ಏನಾಗಿದೆ ಅಂದರೆ ಭಾರತದಲ್ಲಿ ಅದಕ್ಕೆ ಅದರದ್ದೇ ಆದ ಮಹತ್ವ ಕೂಡ ಬರ್ತಾ ಇದೆ ಈಗ. ಹೌದು. ಅದನ್ನು ಭಾರತೀಯರಾಗಿ ನಾವು ಸ್ವೀಕರಿಸ್ತಾ ಇದ್ದೀವಾ? ನಿಜವಾಗಿ ಹೇಳಬೇಕಂತೇಳಿದರೆ ಯೋಗ ನಮ್ಮದೇ ಆದರೂ ಕೂಡ, ನಮ್ಮ ಭಾರತ ದೇಶದ್ದಾಗಿದ್ರೂ ಕೂಡ ನಮ್ಮವರಿಗೆ ಸ್ವಲ್ಪ ಲೇಜಿನೆಸ್ ಅಂತ ಹೇಳ್ಬೋದು, ಉದಾಸೀನ. ಯೋಗ ಮಾಡೋಕ್ಕೆ ಅಷ್ಟು ಒಲವು ತೋರಿಸಲ್ಲ. ಆದರೆ ಇವಾಗ ತುಂಬ ಜನ ತೋರಿಸ್ತಾ ಇದ್ದಾರೆ ಕೂಡ. ಕೆಲವೊಮ್ಮೆ ಡಾಕ್ಟರ್ ಕೂಡ ಸಜೆಸ್ಟ್ ಮಾಡ್ತಾರೆ ನೀವು ಯೋಗ ಮಾಡಿ ಅಂತ ಹೇಳಿ. ಯೋಗ ಒಂದು ಎಲ್ಲ ರೋಗಗಳಿಗೆ ಮೆಡಿಸಿನ್ ಅಂತಲೇ ಹೇಳ್ಬೋದು. ಡಿಸೀಸನ್ನು ಕ್ಯೂರ್ ಮಾಡುತ್ತೆ ಅನ್ನೋದಕ್ಕಿಂತಲೂ ನಾವು ಯೋಗ ಮಾಡ್ತಾ ಇದ್ದರೆ ಡಿಸೀಸ್ ನಮ್ಮ ಹತ್ತಿರಕ್ಕೆ ಬರಲ್ಲ ಅಂತ ಹೇಳ್ಬೋದು. ಹೌದು. ಇವಾಗ ಹೊರ ದೇಶದಲ್ಲಿ ತುಂಬ ಬೇಡಿಕೆ ಇದೆ ಯೋಗಕ್ಕೆ, ತುಂಬಾ ಬೇಡಿಕೆ ಇದೆ. ಅದೇ ಹೇಳೋದು, ನಮ್ಮಲ್ಲೂ ಕೂಡ ಎಲ್ಲರೂ ಆಸಕ್ತಿ ತೋರಿಸಲಿ, ದಿನ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಆದರೂ ಯೋಗ ಮಾಡಲಿ
ಅಂತ ಹೇಳ್ತೀನಿ. ಅದೇ ನಾವೀಗ ನಾರ್ಮಲ್ ಆಗಿ ನೋಡ್ಬೇಕಾದ್ರೆ ನಮ್ಮದೀಗ ಡ್ರೆಸ್ಸಿಂಗ್ ಸ್ಟೈಲ್ ಆಗಿರ್ಬೋದು ಅಥವಾ ಫುಡ್ ಆಗಿರ್ಬೋದು, ನಾವೆಲ್ಲ ಪಾಶ್ಚಾತ್ಯ ಸಂಸ್ಕೃತಿಗೆ ಮಾರು ಹೋಗಿದ್ದೀವಿ. ಹೌದು. ಯಾಕಂದ್ರೆ ಅವರು ಯಾವ ರೀತಿಯ ಡ್ರೆಸ್ಸಿಂಗ್ ಮಾಡ್ತಾರೆ ಅಥವಾ ಅವರು ಯಾವ ರೀತಿಯ ಫುಡ್ ಅನ್ನು ಸ್ವೀಕರಿಸ್ತಾರೆ ಅದನ್ನೆಲ್ಲ ನಾವೀಗ ಮಾಡ್ತಾ ಇದ್ದೇವೆ. ಹೌದು ಸೊ ಅದನ್ನೆಲ್ಲ ನಾವು ಮಾಡ್ಕೊಂಡು ಒಂದಷ್ಟು ರೋಗಗಳನ್ನು ಕೂಡ ನಾವು ಈಗ ಮೈಗೂಡಿಸಿಕೊಂಡ ಹೋಗ್ತಾ ಇದ್ದೇವೆ. ಹೌದು ಆದ್ರೆ ಆ ಒಂದು ಪಾಶ್ಚಾತ್ಯರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಇಲ್ಲಿನ ಸಂಸ್ಕೃತಿಯನ್ನ ಅವರು ಫಾಲೋ ಮಾಡ್ತಾ ಇದ್ದಾರೆ. ಇಲ್ಲಿನ ದೇವರನ್ನ ಆರಾಧಿಸಿರ್ಬೋದು ಅಥವಾ ಒಂದಷ್ಟು ಸಂಸ್ಕೃತಿ ಕಲೆಗೆ ಕೂಡ ಅವರು ಒಂದಷ್ಟು ಮಹತ್ವವನ್ನು ನೀಡ್ತಾ ಇದ್ದಾರೆ. ಭರತನಾಟ್ಯಂ ಆಗಿರ್ಲಿ, ಇಂತಹ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೂಡ. ಇದಕ್ಕೊಂದು ಪೂರಕವಾಗಿ ನೀವೊಂದು ವೀಕ್ಷಕರಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಿ ಅಂದ್ರೆ ಯೋಗ ಕ್ಷೇತ್ರದಲ್ಲಿ? ಅದೇ ಪಾಶ್ಚಾತ್ಯರು ಯೋಗದ ಮೇಲೆ ಒಲವು ತೋರಿಸ್ತಾ ಇರಬೇಕಾದ್ರೆ ನಾವು ಯಾಕೆ ತೋರಿಸಬಾರ್ದು ಅಷ್ಟೇ ನನಗೆ ಕೇಳ್ತಿರೋದು. ಎಸ್, ಬಹಳಷ್ಟು ನೀವು ಮಾತನ್ನು ಹೇಳಿದ್ರಿ. ಅದೇ ರೀತಿ ನಿಮಗೆ ಯೋಗದಲ್ಲಿ ಇನ್ನು ಏನಾದರೂ ಒಂದು ಸಾಧನೆ ಅಂತ ಮಾಡಲಿಕ್ಕಿದ್ರೆ ಅಂದರೆ ಮುಂದಿನ ದಿನಗಳಲ್ಲಿ ಏನಾದರೂ PhD ಮಾಡುವಂತಹ ಆಸೆ, ಆಕಾಂಕ್ಷೆ, ಕನಸು ಏನಾದರೂ ಇದೆಯಾ? ಆ್ಯಕ್ಚುಲಿ ನಾನು ಇಂಟರ್ನ್ಯಾಷನಲ್ ಯೋಗದಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತಲೇ ಅಂದ್ಕೊಂಡಿರಲಿಲ್ಲ. ಇದು ಕೂಡ ಅಷ್ಟೇ ನನಗೆ ಒಂದು ಅಕಸ್ಮಾತಾಗಿ ಸಿಕ್ಕಿರುವಂಥದ್ದು. ಸೊ PhD ಮಾಡಬೇಕನ್ನೋ ಆಸೆ ಇದೆ ನನಗೆ. ನಂದು UGC ನೆಟ್ ಎಕ್ಸಾಮ್ ಕ್ಲಿಯರ್ ಆಗಿದೆ. ಸೆಕೆಂಡ್ ಅಟೆಂಪ್ಟಲ್ಲೇ ನಾನು ಕ್ಲಿಯರ್ ಮಾಡಿದ್ದೀನಿ. ಅಂದರೆ ಆ ಎಕ್ಸಾಮ್ ಕ್ಲಿಯರ್ ಮಾಡಿದರೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡೋಕ್ಕೆ ಕೂಡ ನಾವು ಅರ್ಹರಾಗಿದ್ದೇವೆ ಅಂತ ಹೇಳಿ. PhD ಮಾಡಬೇಕಾದ್ರೆ ಈಗಿನ ದಿನಗಳಲ್ಲಿ ನೆಟ್ ಕ್ಲಿಯರ್ ಆಗೇ ಇರಬೇಕು. ಸೊ ನಂದು ಕ್ಲಿಯರ್ ಆಗಿದೆ. ನೋಡೋಣ, ಅವಕಾಶ ಸಿಕ್ಕಿದ್ರೆ ಖಂಡಿತ PhD ಕೂಡ ಮಾಡ್ತೀನಿ ನಾನು. PhD ಇನ್ನು ಕೂಡ ನೀವು ಟ್ರೈ ಮಾಡಿಲ್ಲ? ಇನ್ನು ಮಾಡುವಂತಹ ಒಂದು ಮಾಡಬೇಕು ಅನ್ನೋ ಒಂದು ಆಸೆ ಇದೆ ನನಗೆ. ನೋಡೋಣ. ಹಾಗೆ ಎಸ್, ನಿಮಗೆ ನಿಮ್ಮ ಆಸೆ ಎಲ್ಲ ಈಡೇರಲಿ. ಆದಷ್ಟು ಬೇಗ ನೀವು ಕೂಡ ಒಂದು PhD ಮಾಡಿ ಡಾಕ್ಟರ್ ಮೇಘಶ್ರೀ ಶೆಟ್ಟಿ ಎನ್ನುವ ಹೆಸರನ್ನು ನೀವು ಪಡೆದುಕೊಳ್ಳಿ ಅಂತ ಹೇಳ್ತಾ, ಅದೇ ರೀತಿ ನೀವೀಗ ನಿಮ್ಮ ಕುಟುಂಬದಲ್ಲಿ ನಿಮಗೆ ತುಂಬ ರೀತಿಯ ಒಂದು ಪ್ರೋತ್ಸಾಹ ದೊರೀತಾ ಇದೆ ಅಂತ ಹೇಳಿದರೆ, ಮುಂದಿನ ದಿನಗಳಲ್ಲಿ ಈಗ ನೀವು ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಾ ಇದ್ದೀರಿ, ಆಲ್ರೆಡಿ ನಿಮಗೆ ಒಂದು ಇಂಡೋನೇಷ್ಯಾದಲ್ಲಿ ನಿಮಗೆ ಆಫರ್ ಬಂದಿತ್ತು ಅಂತ ಹೇಳಿದರೆ, ಹೌದು, ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ನಿಮಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವರ್ಕ್ ಮಾಡುವಂಥ ಒಂದು ಆಫರ್ ಬಂದರೆ ಹೋಗ್ತೀರಾ? ನೋಡಬೇಕು. ಇವಾಗ ನಾನು ಏನು ಹೇಳಲ್ಲ, ಸಿಚುವೇಶನ್ ಹೇಗಿರತ್ತಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಸಿಚುವೇಶನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದ್ರೆ ಹೋಗ್ಲಿಕ್ಕೆ ಅಂತ ಒಂದು ಅವಕಾಶ ಸಿಕ್ಕಿದ್ರೆ ಹೋಗ್ತೇನೆ. ಎಸ್, ಅದೇ ರೀತಿ ಮೇಘಶ್ರೀ ಅವರೇ, ನೀವೀಗ ಯಕ್ಷಗಾನ ಹಾಗೂ ಯೋಗ ಈ ಒಂದು ಎರಡು ಕ್ಷೇತ್ರದಲ್ಲಿ ಇದ್ದೀರಿ. ಈಗ ಯೋಗದಲ್ಲೂ ಕೂಡ ಒಂದಷ್ಟು ಹೊಸತನವನ್ನ ನಾವು ಮಾಡ್ತಾ ಹೋಗ್ತೀವಿ. ನೀವು ಅಂಥದ್ದೇನಾದ್ರೂ ಯೋಗ ಕ್ಷೇತ್ರದಲ್ಲಿ ಹೊಸತನವನ್ನ ಮಾಡಿದ್ದೀರಾ? ಅಂದ್ರೆ ಲೈಕ್ ಈಗ ನೀವೀಗ ಓಕೆ, ನಿಮ್ಗೆ ಯಕ್ಷಗಾನ ಕ್ಷೇತ್ರದಲ್ಲೂ ನೀವು ಇದ್ದೀರಿ. ಯಕ್ಷಗಾನವನ್ನ ಇವತ್ತು ಏನ್ ಮಾಡಿದ್ದೀರಾ ಅಂದ್ರೆ ಯಕ್ಷನಾಟ್ಯ, ಅದಕ್ಕೆ ಇತ್ತೀಚಿನ ದಿನಗಳೆಲ್ಲ ಒಂದು ಸಾಹಿತ್ಯಗಳನ್ನ ಬಳಸಿಕೊಂಡು ಅದಕ್ಕೆ ಕುಣಿಯುವಂತದ್ದು ಇರ್ಬೋದು, ಆ ರೀತಿ ಎಲ್ಲ ಮಾಡ್ತಾರೆ. ಸೊ ಅಂಥದ್ದೇ ರೀತಿಯಲ್ಲಿ ನೀವೀಗ ಯೋಗ ಕ್ಷೇತ್ರದಲ್ಲಿ ಏನಾದ್ರು ಒಂದು ಕ್ರಿಯಾತ್ಮಕವಾಗಿ ನಾನು ಮಾಡೋದಕ್ಕಿಂತಲೂ ಕೂಡ ಯೋಗದಲ್ಲಿ ಮುಂಚೆ ಬರೀ ಟ್ರೆಡಿಷನಲ್ ಯೋಗ ಅಂತಾನೆ ಇತ್ತು. ಇವಾಗ ರಿದಮಿಕ್ ಯೋಗ, ಆರ್ಟಿಸ್ಟಿಕ್ ಯೋಗ ಅನ್ನೋಂಥದ್ದು ಬಂದಿದೆ. ಅದು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಕೂಡ ಮಾಡ್ತಾ ಹೋಗ್ತಾರೆ. ಹೌದು, ಇದೊಂದು ಮಾಡೋದ್ರಿಂದ ಬಹುಶಃ ಹೆಚ್ಚಿನ ಜನತೆಗೆ ಯೋಗ ಮೇಲೆ ಆಸಕ್ತಿ ಕೂಡ ಬರಬಹುದು. ಆ ಒಂದು ಕಾರಣಕ್ಕಾಗಿ ಕೂಡ ಆರ್ಟಿಸ್ಟಿಕ್ ಸೋಲ್ ಅಂತ ಹೇಳಿದ್ರೆ ಅದೇ ಮ್ಯೂಸಿಕ್ ಹಾಕಿ ಕೆಲವೊಂದು ನೃತ್ಯದ ಸ್ಟೆಪ್ಸ್ ಹಾಕಿ ಯೋಗ ಮಾಡುವಂತದ್ದು. ಓಕೆ, ನೃತ್ಯದೊಳಗೆ ನೀವು ಯಾವತ್ತಾದ್ರೂ ಅಂತ ಒಂದು ಮಾಡಿದ್ದೀನಿ ನಾನು. ಸ್ಪರ್ಧೆಗಳಲ್ಲಿ ಮಾಡಿದೀರಾ? ಸ್ಪರ್ಧೆ ಅಂತಲ್ಲ, ನಾನು MSc ಆಗಿ ಅಥವಾ BSc ಅಲ್ಲಿ ಇರಬೇಕಾದ್ರೆ ನಮ್ದು ಆನ್ಯುವಲ್ ಡೇ ಆ ಥರ ಎಲ್ಲ ಪ್ರೋಗ್ರಾಮ್ ಆಗುತ್ತೆ ಕಾಲೇಜಲ್ಲಿ. ಆ ಟೈಮಲ್ಲಿ ನಾನು ಯೋಗ ಪರ್ಫಾರ್ಮೆನ್ಸ್ ಅನ್ನ ಆ ರೀತಿ ಕೊಡ್ತಿದ್ದೆ. ನೃತ್ಯದ ಮುಖೇನ ನೃತ್ಯ ಮಾಡಿ ಯೋಗ ಮಾಡಿ ತೋರಿಸ್ತಾ ಇದ್ದೆ, ಮ್ಯೂಸಿಕ್ ಹಾಕಿ. ಅದು ತುಂಬಾ ಇಂಟ್ರೆಸ್ಟ್ ಬರುತ್ತೆ. ಬರೀ ಯೋಗ ಮಾಡ್ತಾ ಇರೋದಕ್ಕಿಂತಲೂ ನೃತ್ಯ ಮಾಡಿ ಅದರಲ್ಲಿ ಯೋಗ ಪೋಸ್ಚರ್ಸ್ ಎಲ್ಲ ಮಾಡಿದ್ರೆ ಸ್ವಲ್ಪ ಅಟ್ರಾಕ್ಟಿವ್ ಆಗಿರುತ್ತೆ ಅಂತ, ನೋಡುವರಿಗೂ ಆಕರ್ಷಣೀಯವಾಗಿ ನಾವು ಕೂಡ ಆ ರೀತಿ ಮಾಡಬೇಕು ಎನ್ನುವಂತ ಒಂದು ಆಸೆ ಕೂಡ ಅವರಿಗೆ ಬರ್ತದೆ ಅಂತ. ಹೌದು. ಅದೇ ರೀತಿ ನಾನು ಯಾಕೆ ಈ ಒಂದು ಪ್ರಶ್ನೆಯನ್ನು ಕೇಳಿದೆ ಅಂದ್ರೆ, ಇತ್ತೀಚಿನ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಒಂದು ಹೊಸತನವನ್ನ ಮಾಡಿದ ಮೇಲೆ ಅವರ ಒಂದು ಗುರುತಿಸುವಿಕೆ ಆಗ್ತದೆ. ಸೊ ಈಗ ನೀವು ಯಕ್ಷಗಾನದಲ್ಲೂ ಇದ್ದೀರಿ. ಹೌದು. ಯಕ್ಷಗಾನದಲ್ಲಿ ಯಾವತ್ತಾದ್ರೂ ನೀವು ಯೋಗವನ್ನ ಪ್ರಯತ್ನಿಸಿದ್ದೀರಾ? ಯಕ್ಷಗಾನದ ಒಂದು ಕುಣಿತಕ್ಕೆ ಅನುಗುಣವಾಗಿ ಅದಕ್ಕೆ ಈ ಒಂದು ಯೋಗದ ಕೆಲವೊಂದು ಆಸನಗಳನ್ನ ಹಾಕಿ ಯಾವತ್ತಾದ್ರೂ ಕುಣಿದಿದ್ದೀರಾ? ಇಲ್ಲ,
ಆ ಥರ ಮಾಡಲಿಲ್ಲ ನಾನು. ಅಂಥದ್ದು ಏನಾದರೂ ಒಂದು ಕಲ್ಪನೆ ಮುಂದೆ ಮಾಡಬೇಕು ಎನ್ನುವಂತಹ? ಅಂದರೆ ನಮಗೆ ಯೋಗದಿಂದ ಅದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಅಂದರೆ ಇವಾಗ ಕೆಲವೊಂದು ಸ್ಟೆಪ್ಸ್ ಆಗಿರಲಿ ಅಥವಾ ಆಲ್ಮೋಸ್ಟ್ ನಿಮಗೆ ಯಕ್ಷಗಾನದ ಕುಣಿತ ಅಂದ್ರೆ ಯೋಗಕ್ಕೆ ರಿಲೇಟ್ ಆಗೇ ಇರುತ್ತೆ. ಯಕ್ಷಗಾನ ಅಂತ ಹೇಳ್ಬೇಕಾದ್ರೆ ಅದರಲ್ಲಿ ನಮ್ಮ ಸಂಭಾಷಣೆ ಇರಬಹುದು ಅಥವಾ ನೃತ್ಯದ ಆಂಗಿಕ ಭಾಷೆ, ಅದರಲ್ಲಿ ಕೆಲವೊಂದು ಆಸನಗಳು ಬರುತ್ತವೆ. ಇದಕ್ಕೆ ಪೂರಕವಾಗಿ ಅಂದ್ರೆ ನೀವು ಹೊಸತನವನ್ನ ಏನು ಅದರಲ್ಲಿ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಇಷ್ಟವರೆಗೆ? ಇಲ್ಲ, ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಮುಂದೆ ಏನಾದ್ರು ಮಾಡುವಂತಹ ಯೋಜನೆ, ಏನಾದ್ರು ಯೋಜನೆ ನೋಡಬೇಕು ಸಾಧ್ಯ ಆದ್ರೆ. ಎಸ್. ಅದೇ ರೀತಿ ನಿಮ್ಮ ಈ ಒಂದು ಕಲಾ ಜೀವನಕ್ಕೆ ಅಥವಾ ಈ ಒಂದು ಸಾಧನೆಯ ಪಯಣಕ್ಕೆ ಯಾವ್ಯಾವ ರೀತಿಯಲ್ಲಿ ನಿಮಗೆ ಪ್ರೋತ್ಸಾಹವನ್ನು ನೀಡ್ತಾ ಬಂದಿದ್ದಾರೆ? ನಂದು ಪ್ರಾಥಮಿಕ ಹಂತದಲ್ಲಿ ನಂದು ಶಿಕ್ಷಕರಾಗಿರ್ಬೋದು. ಆ್ಯಕ್ಚುಲಿ ನನಗೆ ಎಲ್ಲದಕ್ಕೂ ಕಾರಣ ನಂದು ಪ್ರಾಥಮಿಕ ಶಿಕ್ಷಣ ಅಂತಲೇ ಹೇಳ್ಬೋದು. ಇವಾಗಿನ ಕಾಲದಲ್ಲಿ ನಾವು ಏನೇ ಒಂದು ಎಕ್ಸ್ಟ್ರಾ ಆ್ಯಕ್ಟಿವಿಟಿ ಬೇಕಿದ್ದರೂ ಅದಕ್ಕೆ ಪ್ರತಿಯೊಂದಕ್ಕೂ ಹಣ ಕೊಟ್ಟೇ ಸೇರಬೇಕು ಹೊರತು ಫ್ರೀಯಾಗಿ ಏನು ಕೂಡ ನಮಗೆ ದೊರೆಯೋದಿಲ್ಲ. ಆದರೆ ನಾನು ಪ್ರಾಥಮಿಕ ಹಂತದಲ್ಲಿರಬೇಕಾದ್ರೆ ಯಕ್ಷಗಾನ ಆಗಿರಲಿ, ಯೋಗ ಆಗಿರಲಿ, ಯಾವುದೇ ಇದಾಗಿರಲಿ ನಾನು ಫ್ರೀಯಾಗಿ ಕಲ್ತಿರುವಂಥದ್ದು. ಸೊ ಆ ಟೈಮಲ್ಲಿ ಅದನ್ನು ನಮಗೆ ಅದು ಆಗಿರೋದು ಮಿಥುನ್ ಉಡುಪ ಕೊಡೆತ್ತೂರು ಇವರ ಸಹಯೋಗದಿಂದ. ಸೊ ಫಸ್ಟಾಗಿ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಆಮೇಲೆ ಟೀಚರ್ ಆಗಿದ್ರಾ? ಇಲ್ಲ, ಅವರು ಆ ಟೈಮಲ್ಲಿ ಲಯನ್ಸ್ ಕ್ಲಬ್, ರೋಟ್ರಿ ಕ್ಲಬ್ ಏನೋ ಅದ್ರದ್ದು ಪ್ರೆಸಿಡೆಂಟ್ ಏನೋ ಆಗಿದ್ರು. ಆ ಟೈಮಲ್ಲಿ ಅವರಿಂದ ಇದೆಲ್ಲ ಪ್ರಾರಂಭ ಆಗಿದ್ದಿದ್ದು. ಆವಾಗ ನಂಗೆ ಸಿಕ್ಕಿದವರು ಯೋಗ ಗುರುಗಳಾಗಿ ಶ್ರೀಯುತ ಹರಿರಾಜ್ ಶೆಟ್ಟಿಗಾರ್, ಅವರಿಂದಾಗಿ ನಂದು ಯೋಗ ಜರ್ನಿ ಸ್ಟಾರ್ಟ್ ಆಯಿತು. ಸೊ ಅವರಿಗೆ ಈ ಸಮಯದಲ್ಲಿ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಕ್ಷಗಾನ ಕಲಾವಿದರು ಕೂಡ ಹೌದು ಅವರು? ಹೌದು, ಅವರು ಕೂಡ ಯಕ್ಷಗಾನ ಕಲಾವಿದರು ಹೌದು. ಆಮೇಲೆ ನಂದು ಯಕ್ಷಗಾನ ಗುರುಗಳಾಗಿದ್ದಿದ್ದು ಇವರು ಶ್ರೀಯುತ ಶೇಖರ್ ಡಿ ಶೆಟ್ಟಿಗಾರ್ ಅವರಿಗೆ. ಹಾಗೆ ಅವ್ರದ್ದು ಫುಲ್ ಫ್ಯಾಮಿಲಿಯೇ ಯಕ್ಷಗಾನ ಒಲವು ಅವರಿಗೆಲ್ರಿಗೂ. ಅವ್ರದ್ದು ತಮ್ಮಂದಿರ ಆಗಿರಲಿ, ಗಂಗಾಧರ್ ಶೆಟ್ಟಿಗಾರ್ ಆಗಿರಲಿ ಅಥವಾ ಸದಾಶಿವ ಶೆಟ್ಟಿಗಾರ್ ಆಗಿರಲಿ, ಅವರು ಕೂಡ ತುಂಬ ಪ್ರೋತ್ಸಾಹ ನೀಡಿದ್ದಾರೆ. ಅವ್ರದ್ದು ಶಿಷ್ಯಂದಿರು ಪ್ರಸಾದ್ ಚೇರ್ಕಾಡಿ ಸರ್ ಆಗಿರಲಿ, ನನಗೆ ಮುಂದೆ ಗುರುಗಳಾಗಿ ಸಿಕ್ಕಿದವರು ಅವರು ಪ್ರಸಾದ್ ಚೇರ್ಕಾಡಿ ಸರ್. ಅವ್ರಿಗೂ ಈ ಸಮಯದಲ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಯಕ್ಷಗಾನದಲ್ಲೂ ಅಷ್ಟೇ ನಾನು 4th ಇರಬೇಕಾದ್ರೆ ಪಾಂಚಜನ್ಯ ಅನ್ನೋ ಯಕ್ಷಗಾನದಲ್ಲಿ ಕೃಷ್ಣನಾಗಿ ಮಾಡಿದ್ದೇನೆ. ಮತ್ತು ತರಣಿಸೇನ ಕಾಳಗ ಅನ್ನೋ ಯಕ್ಷಗಾನದಲ್ಲಿ ತರಣಿಸೇನನಾಗಿ ಮಾಡಿದ್ದೇನೆ. ಸುಧನ್ವಾರ್ಜುನ ಯಕ್ಷಗಾನದಲ್ಲಿ ಸುಧನ್ವನಾಗಿ ಮಾಡಿದ್ದೇನೆ. ಸುದರ್ಶನ ವಿಜಯದಲ್ಲಿ ಸುದರ್ಶನನಾಗಿ ಮಾಡಿದ್ದೇನೆ. ಮತ್ತು ಪಾರಿಜಾತವರೋಹಣ ಅನ್ನೋದ್ರಲ್ಲಿ ಸತ್ಯಭಾಮೆಯಾಗಿ ಮಾಡಿದ್ದೇನೆ. ಹೀಗೆ ಬೇರೆ ಬೇರೆ ಪಾತ್ರಗಳನ್ನು ಮಾಡಿದ್ದಕ್ಕೆ. ಹೌದು. ಅಂದ್ರೆ ಯಾವ ವಿಭಾಗದಲ್ಲಿ? ಅಂದ್ರೆ ಪುಂಡುವೇಷ, ರಾಜವೇಷ ಅಂತ? ಪುಂಡುವೇಷ ನಾನು ಜಾಸ್ತಿಯಾಗಿ ಮಾಡ್ತಿರಿದ್ದು ಪುಂಡುವೇಷ. ಸ್ತ್ರೀವೇಷ ಒಮ್ಮೆ ಮಾಡಿದ್ದೀನಿ, ಅದೇ ಸತ್ಯಭಾಮೆಯಾಗಿ ಸ್ತ್ರೀವೇಷ ಮಾಡಿದ್ದೀನಿ. ಮತ್ತೆ ಬಣ್ಣದ ವೇಷ? ಇಲ್ಲ, ಬಣ್ಣದ ವೇಷ ರಾಜವೇಷ ಎಲ್ಲ ನಾನು ಮಾಡಿರ್ಲಿಲ್ಲ. ಅಂದ್ರೆ ಅವಕಾಶ ಸಿಗ್ಲಿಲ್ವಾ ನಿಮ್ಗೆ ಅಥವಾ? ನನಗೆ ಜಾಸ್ತಿಯಾಗಿ ಪುಂಡುವೇಷನೇ ಇಷ್ಟ ಆಗ್ತಿತ್ತು. ಹಾಗೆ ಕುಣಿಬಹುದು. ಹೌದು, ಹಾಗಾಗಿ ಪುಂಡುವೇಷನೇ ಮಾಡ್ತಿದ್ದೆ. ಸೊ ಆವಾಗ ನನ್ನನ್ನು ಅದಕ್ಕೆ ತಯಾರು ಮಾಡಿದ್ದು ನನ್ನ ಗುರುಗಳೇ, ಅದೇ ಯಕ್ಷಗಾನ ಗುರುಗಳು. ಸೊ ಅವರನ್ನೆಲ್ಲ ಈ ಟೈಮಲ್ಲಿ ನೆನೆಸ್ಕೊಂಡು ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಇದು ನಂದು ಪ್ರಾಥಮಿಕ ವಿಭಾಗದಲ್ಲಿ. ನೆಕ್ಸ್ಟ್ ಪ್ರೌಢ ಶಾಲೆಗೆ ಬಂದಮೇಲೆ ಕೂಡ ನನಗೆ ಯೋಗಕ್ಕೆ ಅಲ್ಲೂ ಕೂಡ ಬೇರೆ ಬೇರೆ ಸಬ್ಜೆಕ್ಟ್ ಟೀಚರ್ಸ್ ಆಗಿದ್ದರು ಕೂಡ ಅವರೆಲ್ಲ ನನಗೆ ಯೋಗಕ್ಕೆ ತುಂಬ ಎನ್ಕರೇಜ್ ಮಾಡ್ತಿದ್ರು. ಹೆಸರು ಹೇಳಲಿಕ್ಕೆ ಹೋದರೆ ತುಂಬ ಇದೆ. ಸೊ ಒಂದೇ ಮಾತಿನಲ್ಲಿ ನಂದು ಪ್ರೌಢ ಶಿಕ್ಷಣದ ಎಲ್ಲ ಶಿಕ್ಷಕರಿಗೂ ಕೂಡ ನಾನು ಈ ಸಮಯದಲ್ಲಿ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ PUC ಬಂದಮೇಲೆ ಶಂಕರ್ ಮರಾಠೆ ಸರನ್ನು ನಾನು ನೆನೆಸ್ಕೊಳ್ಳೇಬೇಕಾಗುತ್ತೆ. ಬಿಕಾಸ್ ಅವರಿಂದಾಗಿ ನಾನು ಇನ್ನೊಮ್ಮೆ ಯೋಗಕ್ಕೆ ಬಂದಿದ್ದಂತಲೇ ಹೇಳ್ಬೋದು. ನೀವೀಗ ಶ್ರೀಲಂಕಾಕ್ಕೆ ಹೋದ್ರಿ? ಹೌದು. ಈ ವಿಷಯವನ್ನು ಅವರಿಗೆ ಏನಾದರೂ ಹೇಳಿದ್ರಾ, ಶಂಕರ್ ಮರಾಠೆ ಸರ್ಗೆ? ಅವರೀಗ ಇಲ್ಲ. ಓಕೆ, ಬಹುಶಃ ಅವರಿಗೂ ಈ ಒಂದು ಅವರು ಕೂಡ ನೋಡ್ತಾ ಇರಬಹುದು. ಅವರಿಗೊಂದು ತುಂಬಾ ಸಂತೋಷ ಆಗಿರಬಹುದು ಒಂದು ವೇಳೆ ಇರ್ತಿದ್ರು. ಹೌದು. ಈ ಒಂದು ಸಂದರ್ಭದಲ್ಲಿ ನೀವು ಕೂಡ ಅವರನ್ನು ಕೂಡ ಒಂದು ನೆನಪಿಸಿದ್ರಿ. ಎಸ್, ಅವರಿಗೂ ಖಂಡಿತ ಅವರ ಒಂದು ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತವೆ ಅಂತ ಹೇಳ್ಬೋದು. ಅದೇ ರೀತಿ ಇದು ನಿಮ್ಮ ಪದವಿ ಪೂರ್ವ ಶಿಕ್ಷಣದಲ್ಲಿ ಹೌದು. ಬೇರೆ ಯಾರೆಲ್ಲ ಒಂದು ಸಂದರ್ಭ? ಆಮೇಲೆ BSc ಅಲ್ಲಿ ಬಂದಾಗ ಅದೇ ಯೋಗದ ಬಗ್ಗೆ ಯಾರಿಗೂ ಅಷ್ಟೊಂದು ಗೊತ್ತಿರಲಿಲ್ಲ. ಆ ಗೋಲ್ಡನ್ ಗರ್ಲ್ ಅವಾರ್ಡ್ ಸಿಕ್ಕಿದ ಎಲ್ರಿಗೂ ಯೋಗ ಮೇಘ ಅಂತ ಅಲ್ಲಿ ಇದಾಗಿದ್ದು. ಅಲ್ಲೂ ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ನಾನು MSc ಯಲ್ಲಿ
ಯೋಗ ವಿಜ್ಞಾನನೇ ತಗೊಂಡಿದ್ರಿಂದ ಎಲ್ಲರೂ ಯೋಗ ಶಿಕ್ಷಕರೇ ಅಲ್ಲಿ. ಸೊ ಅಲ್ಲಿ ಇದು ಚೇರ್ಮ್ಯಾನ್ ಆಗಿದ್ದು ಡಾಕ್ಟರ್ ಕೃಷ್ಣ ಶರ್ಮಾ ಅಂತ ಹೇಳಿ, ಅವರಿಗೂ ಮತ್ತು ಎಲ್ಲ ಶಿಕ್ಷಕರಿಗೂ ಥ್ಯಾಂಕ್ಸ್ ಹೇಳ್ತಾ, ನೆಕ್ಸ್ಟ್ ಇವಾಗ ವರ್ಕ್ ಮಾಡ್ತಿರೋದು ನಾನು ನ್ಯಾಷನಲ್ ಪಬ್ಲಿಕ್ ಸ್ಕೂಲ್. ಅಲ್ಲಿ ನಂದು ಅದೇ ಹೇಳಿದೆ, ಅಲ್ಲಿದ್ದು ಪ್ರಿನ್ಸಿಪಲ್ ಮ್ಯಾಮ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಮತ್ತು ನಂದು ಡಿಪಾರ್ಟ್ಮೆಂಟ್ ಅವರಿಗೆ, ಹಾಗೆ ನಂದು ಮೊನ್ನೆ ನಡೆದಂಥ ಶ್ರೀಲಂಕಾಕ್ಕೆ ನನಗೆ ಗೈಡ್ ಆಗಿ, ನಂದು ಕೋಚ್ ಆಗಿ ನಾನು ಕರ್ಕೊಂಡು ಹೋಗಿ ಸೇಫಾಗಿ ಕರ್ಕೊಂಡು ಬಂದಿರೋಂಥ ಡಾಕ್ಟರ್ ನಿರಂಜನ್ ಮೂರ್ತಿ ಸರ್ಗೂ ಕೂಡ ಈ ಸಮಯದಲ್ಲಿ ನಾನು ಥ್ಯಾಂಕ್ಸನ್ನು ಹೇಳ್ತೀನಿ. ಎಸ್ ಮೇಘ ಅವರೇ, ಅದೇ ರೀತಿ ನೀವೀಗ ಒಂದಷ್ಟು ಸಾಧನೆ ಎಲ್ಲ ಮಾಡಿದ್ರಿ, ನೀವು ಒಂದಷ್ಟು ಜನರಿಗೆ ಥ್ಯಾಂಕ್ಸ್ ಕೂಡ ಹೇಳಿದ್ರಿ. ಇನ್ ಕೇಸ್ ಈಗ ಯಾರಿಗಾದರೂ ನೀವು ಸಾರಿ ಅಂತ ಹೇಳಬೇಕಂತ ಇದ್ದರೆ? ಸಾರಿ ಅಂತ ಏನಿಲ್ಲ, ಅದೇ ಇಷ್ಟೊಂದು ಜರ್ನಿಯಲ್ಲಿ ಯಾರಿಗಾದರೂ ಬೇಜಾರ ಹರ್ಟ್ ಏನಾದರೂ ಮಾಡಿದರೆ ಸಾರಿ ಅಂತ ಹೇಳ್ತೀನಿ. ಆ್ಯಂಡ್ ನನ್ನ ಫ್ಯಾಮಿಲಿ ನಾನು ಹೇಳಿಲ್ಲ, ಥ್ಯಾಂಕ್ಸ್ ಹೇಳಬೇಕಾದ ಟೈಮಲ್ಲಿ ನನ್ನ ಫ್ಯಾಮಿಲಿಗೂ ಹೇಳಬೇಕು. ಅಪ್ಪ ಅಮ್ಮ ತಂಗಿ ಆಮೇಲೆ ನಂದೆಲ್ಲ ಫ್ಯಾಮಿಲಿ ಮತ್ತು ನಂದು ಊರಿನವರು ಕೂಡ ನನಗೆ ಸಪೋರ್ಟ್ ಮಾಡಿದ್ದಾರೆ. ಎಲ್ರಿಗೂ ಒಂದೇ ಮಾತಲ್ಲಿ ಥ್ಯಾಂಕ್ಸ್ ಹೇಳ್ತಿದ್ದೀವಿ. ಇತ್ತೀಚೆಗೆ ನೀವೀಗ ಶ್ರೀಲಂಕಾಕ್ಕೆ ಹೋಗಿ ಬಂದ್ರಿ. ಹೌದು. ಆ ನಂತರ ಯಾವುದಾದ್ರೂ ನಿಮಗೆ ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿದ್ಯಾ? ನಾನು ಶ್ರೀಲಂಕಾಕ್ಕೆ ಹೋಗಿ ಬಂದು ಬೆಂಗಳೂರಲ್ಲೇ ಇದ್ದೆ. ಆಮೇಲೆ ಹೌದು, ಇವತ್ತು ಬೆಳಿಗ್ಗೆ ಅಷ್ಟೇ ಬಂದೆ ಮಂಗಳೂರಿಗೆ ಬಂದು ಫಸ್ಟ್ ಅಟೆಂಡ್ ಮಾಡಿದ್ದೆ ಇದನ್ನ. ಇವಾಗ ನಾಳೆ ಇದೆ, ನಾಳೊಂದೆರಡು ಫಂಕ್ಷನ್ ಅಟೆಂಡ್ ಮಾಡಕ್ಕೆ, ಪ್ರಶಸ್ತಿ ಪುರಸ್ಕಾರಗಳನ್ನ ಸ್ವೀಕರಿಸುವಂತಹ ಕಾರ್ಯಕ್ರಮ. ಹೌದು ಹೌದು. ಆಗಲೇ ನಿಮ್ಮ ಭವಿಷ್ಯ ಇನ್ನಷ್ಟು ಉಜ್ವಲವಾಗಲಿ, ನಿಮ್ಮ ಕನಸುಗಳೆಲ್ಲ ಆದಷ್ಟು ಬೇಗ ನನಸಾಗಿ ಇನ್ನಷ್ಟು ನೀವು ಉತ್ತುಂಗಕ್ಕೆ ಏರ್ತಾ ಇನ್ನಷ್ಟು ಹೆಸರನ್ನ ಮಾಡಿ ಎನ್ನುವಂತಹ ಒಂದು ಆಶಯದೊಂದಿಗೆ ನಾವಾಗಿರಲಿ ನಮ್ಮ ಈ ಒಂದು ಅಭಿಮತ ವಾಹಿನಿಯ ಪರವಾಗಿ ನಿಮಗೆ ಹಾರೈಸ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಹೊತ್ತುಗಳ ಕಾಲ ನಮ್ಮೊಂದಿಗೆ ಸಮಯವನ್ನು ಕಳೆದು ಒಂದಷ್ಟು ನಿಮ್ಮ ಜೀವನದ ಸಮಯವನ್ನು ನಮ್ಮೊಟ್ಟಿಗೆ ಹೇಳಿ, ನಿಮ್ಮ ಒಂದು ಕಲಾ ಪಯಣದ ಹಾದಿಯನ್ನು ನೀವು ನಮ್ಮ ಜೊತೆಗೆ ಹಂಚಿಕೊಂಡ್ರೆ, ನಿಮಗೆ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಒಂದಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿದ್ದಕ್ಕೆ, ನಿಮಗೆ ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ನನ್ನ ಕಡೆಯಿಂದ ಕೂಡ ಅಭಿಮತ ಚಾನೆಲ್ಗೆ ನನ್ನನ್ನು ಗುರುತಿಸಿ ಕರೆದು ನನ್ನ ಜೊತೆ ಇಷ್ಟು ಸಮಯ ಕಳೆದಿದ್ದಕ್ಕೆ, ಸ್ಪೆಂಡ್ ಮಾಡಿದ್ದಕ್ಕೆ ಧನ್ಯವಾದವನ್ನು ಹೇಳ್ತಿದ್ದೆ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಸಾಧನೆ ಇಲ್ಲದೆ ಸತ್ತರೆ ಅದು ಸಾವಿಗೆ ಅವಮಾನ, ಆದರ್ಶವಿಲ್ಲದೆ ಬದುಕಿದರೆ ಅದು ನಮ್ಮ ಬದುಕಿಗೆ ಅವಮಾನ ಎನ್ನುವಂತಹ ವಿವೇಕವಾಣಿಯನ್ನ ತಮ್ಮ ಜೀವನದಲ್ಲಿ ಮೈಗೂಡಿಸಿಕೊಂಡು ಹಲವಾರು ರೀತಿಯ ಸಾಧನೆಗಳನ್ನು ಮಾಡ್ತಾ ಬಂದಿರುವವರು ಕುಮಾರಿ ಮೇಘಶ್ರೀ ಶೆಟ್ಟಿ ಅವರು. ಇದೇ ಇವತ್ತಿನ ವಿಶೇಷ. ನಿತ್ಯ ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಅಭಿಮತ ಟಿವಿ. ಇದು ಜನಮನದ ನಾಡಿ.